ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್ ಅಂತ. ವೆಲ್ಕಮ್ ಟು IT ಕನ್ನಡಿಗರು. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಮೈಕ್ರೋ ಸರ್ವಿಸಸ್. ಅಂದರೆ ಇದನ್ನು ನಾನು ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಮೈಕ್ರೋ ಸರ್ವಿಸ್ ಪ್ರಾಜೆಕ್ಟ್. ಇದರಲ್ಲಿ ಆಲ್ಮೋಸ್ಟ್ 11 ಸರ್ವಿಸಸ್ ಇರುತ್ತೆ. ಆ್ಯಂಡ್ ಈಚ್ ಸರ್ವಿಸಸ್ ಆಫ್ ಡಿಫ್ರೆಂಟ್ ಲ್ಯಾಂಗ್ವೇಜ್. ಅಂದರೆ ಒಂದು ಸರ್ವಿಸ್ ಪೈಥನಿಂದ ಇರುತ್ತೆ, ಒಂದು ಸರ್ವಿಸ್ ಗೋಯಿಂದ ಇರುತ್ತೆ, ಇನ್ನೊಂದು ಸರ್ವಿಸ್ ಜಾವಾಯಿಂದ ಇರುತ್ತೆ, ಜಾವಾ ಸ್ಕ್ರಿಪ್ಟ್, ಈ ಥರ ಎಲ್ಲ ಕಾಂಬಿನೇಷನ್ ಆಫ್ ಆಲ್ ದೀಸ್ ಸರ್ವೀಸಸ್ ನಾನೊಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿದ್ದೀನಿ. ಸೊ ಇದು ಸೋರ್ಸ್ ಕೋಡ್ ಎಲ್ಲ ಕೂಡ ನಿಮಗೆ ಸಿಗುತ್ತೆ. ಯು ಕ್ಯಾನ್ ಟ್ರೈ ಔಟ್ ದ ಸೇಮ್ ಥಿಂಗ್, ಆಯಿತಾ. ಆ್ಯಂಡ್ ನಾನು ಈ ಪ್ರಾಜೆಕ್ಟ್ನ ಹೇಗೆ ಡಿಸೈನ್ ಮಾಡಿದ್ದೀನಿ ಅಂದರೆ, ಈವನ್ ಇನ್ ಆರ್ಗನೈಸೇಷನ್ಸ್, ಆಯಿತಾ, ಯಾವುದೇ ಆರ್ಗನೈಸೇಷನ್ಸ್ಗೆ ಹೋದರೂ ಕೂಡ ಈ ಒಂದು ಪರ್ಟಿಕ್ಯುಲರ್ ಫಾರ್ಮೆಟ್ ಅಥವಾ ಮೆಥಡಾಲಜಿ ನಾನು ಏನು ಮಾಡ್ತೀನಿ, ಇಟ್ ವುಡ್ ಬಿ ಮೋಸ್ಟ್ ಸೂಟಬಲ್ ವೇ. ಆ್ಯಂಡ್ ಆಲ್ಸೋ ನೀವು ಯಾರ್ಯಾರು ರೆಸ್ಯೂಮೆಗೆ ಹಾಕ್ಕೋಬೇಕು ಅಂದ್ಕೊಂಡಿದ್ದೀರಾ, ಎಸ್, ಯು ಕ್ಯಾನ್ ಮೆನ್ಷನ್ ದಿಸ್. ಸ್ಟ್ರೈಟ್ ಫಾರ್ವರ್ಡಾಗಿ ಮೆನ್ಷನ್ ಮಾಡ್ಬೋದು, ಆದರೆ ನೇಮ್ ಮಾತ್ರ ಚೇಂಜ್ ಮಾಡ್ಕೋಬೇಕಾಗತ್ತೆ. ಅಂದರೆ ಈಗ ನಾನು ಸದ್ಯಕ್ಕೆ ಏನಂತ ಹಾಕಿದ್ದೀನಿ ಅಂದರೆ IT ಕನ್ನಡಿಗರು ಫ್ಯಾಷನ್ ಕಾರ್ಟ್ ಅಂತ ಹಾಕಿದ್ದೀನಿ. ಆದರೆ ನಾಳೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ವಿತ್ ರೆಸ್ಪೆಕ್ಟ್ ಯುವರ್ ಆರ್ಗನೈಸೇಷನ್ ನಾನು ಇಷ್ಟು ಮಾಡಿದ್ದೀನಿ ಅಂತಂದಾಗ ಅದಕ್ಕೊಂದು ನೇಮ್ ಹೇಳಿ, ವಿ ಆರ್ ಮ್ಯಾನೇಜಿಂಗ್ 12 to 13 ಮೈಕ್ರೋ ಸರ್ವಿಸಸ್ ಅಂತ ಹೇಳಿಕೊಂಡು ಬಿಲ್ಡ್ ಮಾಡ್ಬೋದು. ಈಗ ಈ ಎಂಟೈರ್ ಸೀರೀಸಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ನಾನು ಈ ಸೆಷನಲ್ಲಿ ನಾನು ಅಪ್ಲಿಕೇಶನ್ ತೋರಿಸ್ತೀನಿ, ಆ್ಯಂಡ್ RDSಗೆ ಹೇಗೆ ಕನೆಕ್ಟ್ ಆಗುತ್ತೆ ತೋರಿಸ್ತೀನಿ, ಕ್ಲಸ್ಟರ್ ಮೇಲೆ ಹೇಗೆ ಹೋಸ್ಟ್ ಆಗುತ್ತೆ, ಆ್ಯಂಡ್ ಆಲ್ಸೋ ಡೊಮೈನಲ್ಲಿ ಹೆಂಗಿರುತ್ತೆ ಅಂತ. ಅಂದರೆ ಸಪೋಸ್ www.itkannadigaru.in ಅಂತ ಟೈಪ್ ಮಾಡಿದ್ರೆ ಹೇಗೆ ಟ್ರಾಫಿಕ್ ರೀಚ್ ಆಗುತ್ತೆ, ಆ್ಯಂಡ್ ಟ್ರಾಫಿಕ್ ರೀಚ್ ಆದ ನಂತರ ಈಗ ನಾನು ಹೇಳಿದೆ 11 ಮೈಕ್ರೋ ಸರ್ವಿಸಸ್. ಈಗ ಆ 11 ಮೈಕ್ರೋ ಸರ್ವಿಸಸ್ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಅಂದರೆ ಜಸ್ಟ್ ಓವರ್ ವ್ಯೂ ಆಫ್ ಅಪ್ಲಿಕೇಶನ್. ಆ್ಯಂಡ್ ಈ ಥರ ಒಂದು ಪ್ರಾಜೆಕ್ಟ್ನ ನೀವು ಯಾವತ್ತೇ ಆಗಲಿ ಮಾಡ್ತಿದ್ದೀರಾ ಅಂತಂದರೆ, ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಪ್ಲಿಕೇಶನನ್ನು. ಅರ್ಥ ಆಯ್ತಾ? ಒಂದು ಅಪ್ಲಿಕೇಶನ್ ಹೇಗೆ ರನ್ ಆಗುತ್ತೆ. ಈಗ ಫ್ರಂಟ್ ಎಂಡ್ ಇದೆ ಅಂತಂದಾಗ, ಎಸ್, ಫ್ರಂಟ್ ಎಂಡ್ ಇದೆ, ಬ್ಯಾಕ್ ಎಂಡ್ ಇದೆ. ಬ್ಯಾಕ್ ಎಂಡಲ್ಲಿ ಇಷ್ಟೆಲ್ಲ ಸರ್ವಿಸಸ್ ಇದ್ದಾವೆ. ಈಗ ಯಾವುದನ್ನೆಲ್ಲ ಫಸ್ಟ್ ನಾನು ಐಡೆಂಟಿಫೈ ಮಾಡಬೇಕು, ಯಾವುದನ್ನೆಲ್ಲ ಫಸ್ಟ್ ನಾನು ಕನೆಕ್ಟ್ ಮಾಡಬೇಕು. ನಾನು ಫಸ್ಟ್ನೇ ಫ್ರಂಟ್ ಎಂಡ್ನ ತೊಗೊಂಬಂದರೆ ಆಗೋದಿಲ್ಲ, ವರ್ಕ್ ಆಗೋದಿಲ್ಲ. ಆ್ಯಂಡ್ ಈ ಎಲ್ಲ ಮೈಕ್ರೋ ಸರ್ವಿಸಸ್ನ ಕೂಡ ನಾನು ಎಲ್ಲಿ ಹೋಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಆರ್ಗೋ CD ಮೇಲೆ ಹೋಸ್ಟ್ ಮಾಡ್ತಾ ಇದ್ದೀನಿ, ಆಯಿತಾ. ಸೊ ಹಾಗಾದರೆ ಫಸ್ಟ್ ನಾನು ನಿಮಗೆ ಆರ್ಕಿಟೆಕ್ಚರ್ ಹೇಳ್ಕೊಡ್ತೀನಿ ಇವತ್ತು. ಈ ಆರ್ಕಿಟೆಕ್ಚರಲ್ಲಿ 1 by 1 ಒಂದು ಫ್ರಂಟ್ ಎಂಡ್ ಸರ್ವಿಸ್ ಅಂತ ತೊಗೊಂಡ್ರೆ, ನಾನು ಫ್ರಂಟ್ ಎಂಡ್ ಸರ್ವಿಸ್ನ ಗೋ ಅಲ್ಲಿ ಬರೆದಿದ್ದೀನಿ. ಆ್ಯಂಡ್ ಆಲ್ಸೋ ಮಿಕ್ಕಿದೆಲ್ಲ ಕೂಡ ಡಿಫ್ರೆಂಟ್ ಜಾವಾ ಸ್ಕ್ರಿಪ್ಟ್, ಪೈಥನ್, ಈ ಥರ ಎಲ್ಲ ಲ್ಯಾಂಗ್ವೇಜಸ್ಸು ಮಿಕ್ಸ್ ಮಾಡಿದ್ದೀನಿ ಇದರಲ್ಲಿ, ಓಕೆನಾ. ಸೊ ಹಾಗಾದರೆ ಫಸ್ಟ್ ನಾನು ಆರ್ಕಿಟೆಕ್ಚರ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಎಷ್ಟು ಸರ್ವಿಸಸ್ ಇದೆ, ಯಾವ ಥರ ನೇಮಿಂಗ್ ಕೊಟ್ಟಿದ್ದೀನಿ ಅಂತ, ಅದನ್ನು ಹೇಗೆ ಡಿಪ್ಲಾಯ್ ಮಾಡ್ತೀನಿ ಅಂತ. ಇವತ್ತು ಜಸ್ಟ್ ಡೆಮೋ ಮಾತ್ರ ತೋರಿಸ್ತೀನಿ ಒಂದು ಅಪ್ಲಿಕೇಶನ್ನ. ಸೊ ನೆಕ್ಸ್ಟ್ ಸೆಷನಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಐಲ್ ಬಿ ಗೋಯಿಂಗ್ ಫಾರ್ ಕಂಪ್ಲೀಟ್ CI/CD ಪ್ರೊಸೀಜರ್. ಈಗ ನಾನು ಮ್ಯಾನ್ಯುಯಲ್, ಯಾಕಂದರೆ ದಿಸ್ ಇಸ್ ಸ್ಕ್ರ್ಯಾಚಿಂದ ಬಿಲ್ಡ್ ಮಾಡ್ತಿರೋವಂಥದ್ದು. ಸೊ ಹಾಗಾಗಿ ಐಲ್ ಶೋ ಹೌ ಅಪ್ಲಿಕೇಶನ್ ಲುಕ್ಸ್. ಫಸ್ಟ್ ಅಪ್ಲಿಕೇಶನ್ ಅರ್ಥ ಮಾಡ್ಕೊಳ್ಳೋಣ, ಆಮೇಲಿಂದ ವಿಲ್ ಗೋ ಫಾರ್ CI/CD ಪ್ಯಾಟರ್ನ್, ಆಯಿತಾ. ಸೊ ಆ್ಯಸ್ ಸೂನ್ ಆಸ್ ನಾನು ಕೋಡ್ ಕಮಿಟ್ ಮಾಡಿದ ತಕ್ಷಣ ಇಟ್ ಶುಡ್ ಸಿಂಕ್ ಇನ್ ಆರ್ಗೋ CD, ಆ್ಯಂಡ್ ಆರ್ಗೋ CDಯಲ್ಲಿ ಸಿಂಕ್ ಆದಮೇಲೆ ನನ್ನ ಕುಬರ್ನೆಟಿಸಲ್ಲಿ ಪಾಡ್ ಕ್ರಿಯೇಟ್ ಆಗಿ ವಾಟ್ ಎವರ್ ದ ಚೇಂಜಸ್ ನಾನು ಅಪ್ಡೇಟ್ ಮಾಡಿದ್ದೀನಿ, ಆ ಚೇಂಜಸ್ ಎಲ್ಲ ಕೂಡ ನನ್ನ ಅಪ್ಲಿಕೇಶನಲ್ಲಿ ಕಾಣಬೇಕು. ಇದು ನನ್ನ ಫೈನಲ್ ಗೋಲ್, ಆಯಿತಾ. ಸೊ ಹಾಗಿದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಅಪ್ಲಿಕೇಶನ್ ಹೇಗಿರುತ್ತೆ, ಎಷ್ಟು ಸರ್ವಿಸಸ್ ಇರುತ್ತೆ ಅರ್ಥ ಮಾಡ್ಕೊಳ್ಳೋಣ, ಆಮೇಲಿಂದ ವಿ ಗೋ ಫಾರ್ ಎಕ್ಸಿಕ್ಯೂಷನ್ ಪಾರ್ಟ್. ಓಕೆ. ಸೊ ಹಾಗಾದರೆ ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಸೊ ಈಗ ನೋಡಿ, ಫಸ್ಟ್ ಐ ಶೋ ಅಪ್ಲಿಕೇಶನ್ ಆ್ಯಂಡ್ ದೆನ್ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಇಫ್ ಯು ಸಿ ಹಿಯರ್, ದಿಸ್ ಇಸ್ ಮೈ ಅಪ್ಲಿಕೇಶನ್, ಆಯಿತಾ. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಸೊ ಹಾಗಾಗಿ ಸಪೋಸ್ ಐ ಲಾಗ್ಔಟ್. ಸಿ, ದಿಸ್ ಈಸ್ ಹೌ ಸಿಂಪಲ್ ಅಪ್ಲಿಕೇಶನ್ ಲುಕ್ಸ್. ಓಕೆ, ಇದರಲ್ಲಿ ತುಂಬ ಮೈಕ್ರೋ ಸರ್ವಿಸಸ್ ಇದ್ದಾವೆ. ಸೊ ಸಪೋಸ್ ಆ್ಯಸ್ ಸೂನ್ ಆಸ್ ನಾನು ಲಾಗಿನ್ ಆಗಿದ ತಕ್ಷಣ, ಸಪೋಸ್ ಐ ರಿಮೂವ್ ದಿಸ್ ಲಾಗಿನ್ ಪಾರ್ಟ್ ಆ್ಯಸ್ ವೆಲ್. ಡೈರೆಕ್ಟಾಗಿ ನನ್ನ ಒಂದು IT kannadigaru.in ಲಾಗಿನ್ ಮಾಡಿದ್ರೆ ನನಗೆ ಸಿಗೋವಂಥ ಒಂದು ಪೇಜ್ ಈ ಥರ ಇದೆ. ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ನೀವು ಈ ಅಪ್ಲಿಕೇಶನ್ ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಇಸ್ ಯು ನೀಡ್ ಟು ಸೈನ್ ಇನ್, ಆಯಿತಾ. ಸೈನ್ ಇನ್ ಆಗಬೇಕಂದ್ರೆ ಇಮೇಲ್ ಅಡ್ರೆಸ್, ಪಾಸ್ವರ್ಡ್ ಬೇಕು. ಸಪೋಸ್ ನನ್ನ ಹತ್ರ ಪಾಸ್ವರ್ಡ್ ಇಲ್ಲ ಅಂದರೆ, ಇಫ್ ಯು ಆರ್ ಅ ಫಸ್ಟ್ ಟೈಮ್ ಯೂಸರ್, ಅದಕ್ಕೆ ನಾನು ಏನು ಮಾಡಬೇಕು, ರಿಜಿಸ್ಟರ್ ಹಿಯರ್ ಅಂತ ಮಾಡಬೇಕು. ರಿಜಿಸ್ಟರ್ ಹಿಯರ್ ಅಂತ ಮಾಡಿದೆ ಯೂಸರ್ ನೇಮ್. ಈಗ ಈ ಯೂಸರ್ ನೇಮ್ ಅನ್ನೋದು ಲೆಟ್ಸೆ ನಾನು ಹೇಳ್ತೀನಿ, ಲೆಟ್ಸೆ ನರುಟೋ ಅಂತ ಹಾಕ್ತೀನಿ, ಆಯಿತಾ. ಇದನ್ನು ಹೇಳ್ತೀನಿ naruto@gmail.com ಅಂತ ಹಾಕ್ತೀನಿ. ಜಸ್ಟ್ ಒಂದು ಡಮ್ಮಿ ಥಿಂಗ್ನ ಕೊಡ್ತಾ ಇದ್ದೀನಿ, ಆಯಿತಾ.
ಆಮೇಲೆ ಇಲ್ಲಿ ಪಾಸ್ವರ್ಡ್ನ ಎಸ್ಟಾಬ್ಲಿಷ್ ಅಂದರೆ ಲೈಕ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಮಾಡಿ ಕ್ರಿಯೇಟ್ ಅಕೌಂಟ್ ಅಂತ ಕೊಟ್ಟೆ. ಸೊ ನರುಟೋ ಅನ್ನೋದು ಒಂದು ಯೂಸರ್ ನೇಮ್, ಇಮೇಲ್ ಅಡ್ರೆಸ್ ಕೊಟ್ಟಿದ್ದೀನಿ naruto@gmail.com. ಈಗ ನೋಡಿ ಲಾಗಿನ್ ಆಯಿತು ನನ್ನ ಒಂದು ಅಪ್ಲಿಕೇಶನ್ಗೆ. ಹಾಗಾದರೆ ಈ ಅಪ್ಲಿಕೇಶನ್ ಏನೇನೆಲ್ಲ ಮಾಡುತ್ತೆ, ಇದು ನನ್ನ ಹೋಮ್ ಪೇಜ್. ಆ್ಯಂಡ್ ಶಾಪ್ ನೋವ್ ಅಂತ ಕೊಟ್ಟರೆ ನನ್ನ ಶಾಪ್ ನೋವ್ ಪ್ರಾಡಕ್ಟ್ಸ್ಗೆ ಹೋಗುತ್ತೆ. ಆ್ಯಂಡ್ ಸಪೋಸ್ ಈ ಸನ್ ಗ್ಲಾಸಸ್ ಬಂದು ₹1000 ಇದೆ, ಆ್ಯಂಡ್ ಟ್ಯಾಂಕ್ ಟಾಪ್ ಬಂದು 1300 ಇದೆ, ವಾಚ್ ಬಂದು 7000, ಈ ಥರ. ಹಾಗೆ ಕೆಳಗಡೆ ಹೋದರೆ ವುಮೆನ್ ಕಲೆಕ್ಷನ್ಸ್ ಈ ಥರ ಇದೆ. ಆ್ಯಂಡ್ ಸಿಮಿಲರ್ಲಿ ಹೊಸ ಐಟಮ್ ಇದು ಬಂದಿರೋದು ಈಗ ಅಂತ ಅಪ್ಲೋಡ್ ಆಗಿರೋದು ಅಂತ ಹೇಳ್ತಾ ಇದೆ. ಆ್ಯಂಡ್ ಸಿಮಿಲರ್ಲಿ ಮೆನ್ಸ್ ಕಲೆಕ್ಷನ್ಗೆ ಬಂದಾಗ ಈ ಥರ ಮೆನ್ ಕಲೆಕ್ಷನ್ಸ್ ಇದೆ. ಆ್ಯಂಡ್ ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್, ಆಯಿತಾ. ಆ್ಯಂಡ್ ಹಾಗೆಯೇ ಟ್ರೆಂಡಿಂಗ್ ನಾವು ಯಾವ್ಯಾವುದು ಟ್ರೆಂಡಿಂಗ್ ನಾವಿದೆ, ಯಾಕೆ ಈ ನಮ್ಮ ಅಪ್ಲಿಕೇಶನ್ನ ಚೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ, ಈ ಥರ. ಇದೊಂದು ಡೆಮೋ ಅಪ್ಲಿಕೇಶನ್ ಆದರೂ ಕೂಡ ಇಟ್ಸ್ ಕೈಂಡ್ ಆಫ್ ಲೈಕ್ ಫುಲ್ ಫ್ಲೆಡ್ಜ್ಡ್ ಫಂಕ್ಷನಾಲಿಟಿ ಇರೋವಂಥದ್ದು. ನಾನು ಯಾಕೆ ಇಷ್ಟು ಫುಲ್ ಫ್ಲೆಡ್ಜ್ ಎಕ್ಸಾಂಪಲ್ನ ಹೇಳ್ತಿದ್ದೀನಿ ಅಂದರೆ, ತುಂಬ ಜನ ನೀವು ಲೈಕ್ ಹೇಗಿರುತ್ತೆ ಮೈಕ್ರೋ ಸರ್ವಿಸ್ ಅಥವಾ ಒಂದು ಆರ್ಗನೈಸೇಷನ್ಸ್ಗೆ ಹೋದರೆ ಹೆಂಗೆ ವರ್ಕ್ ಮಾಡ್ತೀವಿ ಅನ್ನೋದೊಂದು ಕ್ವಶನ್ ಅಂದರೆ ತುಂಬ ಜನಕ್ಕೆ ಇದು ಇದ್ದೇ ಇರುತ್ತೆ. ಆ್ಯಂಡ್ ಹೇಗೆ ಡೆವಲಪರ್ಸ್ಗಳ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ, ಡೆವಲಪರ್, ಡೆವಾಪ್ಸ್, QA ಈ 3 ಜನ ಹೇಗೆ ಕಮ್ಯುನಿಕೇಟ್ ಮಾಡ್ತಾರೆ ಅನ್ನೋದು ಕೂಡ ನಾನು ಇದರಲ್ಲಿ ಹೇಳ್ತಾ ಹೋಗ್ತೀನಿ, ಆಯಿತಾ. ಸೊ ಈಗ ನನ್ನ ಅಪ್ಲಿಕೇಶನ್ ಆದರೆ ಈಗ ಆ್ಯಸ್ ಲೈಕ್ ಇದನ್ನು ನಾನೊಂದು ಪ್ರೊಡಕ್ಷನ್ ಅಂದರೆ ಲೈಕ್ ಈಗ ಪ್ರೀ ಪ್ರೊಡ್ ಎನ್ವೈರ್ಮೆಂಟಲ್ಲಿ ಬಿಲ್ಡ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳೋಣ. ಇದನ್ನು ಹೇಗೆಲ್ಲ ಟೆಸ್ಟ್ ಮಾಡ್ತಾರೆ QA ಅವರು, ಅದನ್ನೆಲ್ಲ ನೋಡಬೇಕಾಗತ್ತೆ. ಆ್ಯಂಡ್ ಈಗ ಸಪೋಸ್ ನೀವು ಲೈಕ್ ಇನ್ ಆರ್ಗನೈಸೇಷನ್ಸ್ ಹೇಗಿರುತ್ತೆ ಸ್ಟ್ರಕ್ಚರ್ ಅಂತ ಹೇಳಿದ್ರೆ, ನಾರ್ಮಲಿ ಈಗ ಲೆಟ್ಸೆ ಇದು ಮನೋಜ್ ಕೃಷ್ಣಪ್ಪ ಅಂತಿದೆಯಲ್ಲ, ಹಿಂಗಿರಲ್ಲ. ನಾರ್ಮಲಾಗಿ ಒಂದು ಆರ್ಗಿರುತ್ತೆ. ಅಂದರೆ ಈಗ ಲೆಟ್ಸೆ ನನ್ನ ಪ್ರಾಜೆಕ್ಟ್ ಬಂದುಬಿಟ್ಟು IT ಕನ್ನಡಿಗರು ಇಕಾಟ್ ಅಂತ. ಅಂದರೆ ನಾನೊಂದು ಫ್ರಂಟ್ ಫೇಸಿಂಗ್ ಅಪ್ಲಿಕೇಶನನ್ನು, ಅಂದರೆ ಇಂಟರ್ನೆಟ್ ಫೇಸಿಂಗ್ ಅಪ್ಲಿಕೇಶನನ್ನು ನಾನು ಹೋಸ್ಟ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಈ ಇಂಟರ್ನೆಟ್ ಫೇಸಿಂಗ್ ಅಪ್ಲಿಕೇಶನ್ ಅಂತ ಬಂದಾಗ, ಓಕೆ, ಇಂಟರ್ನೆಟ್ ಫೇಸಿಂಗ್ ಅಪ್ಲಿಕೇಶನ್ ಬಂತು, ಇದು ನನ್ನ ಆರ್ಗನೈಸೇಷನ್. ವೇರ್ ಈ ಆರ್ಗನೈಸೇಷನ್ಸಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ಎಲ್ಲ ರೆಪಾಸಿಟ್ರೀಸ್, ಆಯಿತಾ, ನನ್ನ ಎಲ್ಲ ಕೋಡ್ ಬೇಸಸ್ ನೋಡಿ, ಪ್ರಾಡಕ್ಟ್ ಕೆಟಲಾಗ್ ಸರ್ವಿಸ್, ಫ್ರಂಟ್ ಆ್ಯಂಡ್ ಆತ್ ಸರ್ವಿಸ್, ಇದನ್ನೆಲ್ಲ ಕೂಡ ನಾನು ಒಂದು ಕಡೆ ಇಟ್ಟಿದ್ದೀನಿ. ಸೊ ಇನ್ ಜನರಲ್ ಆಗಿ ಯಾವುದೇ ಆರ್ಗನೈಸೇಷನ್ಸ್ಗೆ ಹೋದರೂ ದಿಸ್ ಇಸ್ ಹೌ ದ ಪ್ಯಾಟರ್ನ್, ಆಯಿತಾ, ಇದೇ ಪ್ಯಾಟರ್ನಲ್ಲೇ ಇರುತ್ತೆ. ಆ್ಯಂಡ್ ಈಗ ಲೆಟ್ಸೆ ಈ ಗಿಟಪ್ ಇದೆಯಲ್ಲ, ಈ ಲೆಟ್ಸೆ ಇಲ್ಲಿ ಓಕೆ ಇದು ಮೂವ್ ಆಗಲ್ಲ ಅಲ್ವಾ, ಫೈನ್. ಸೊ ಇಲ್ಲಿ ನೋಡಿ, ಈ ಪ್ರಾಡಕ್ಟ್ ಕೆಟಲಾಗ್ ಸರ್ವಿಸ್ ಇದೆ, ಫ್ರಂಟ್ ಎಂಡ್ ಇದೆ, ಆ್ಯಂಡ್ ಆತ್ ಸರ್ವಿಸ್ ಇದೆ. ಈ ಥರ ಸಪ್ರೇಟ್ ಪ್ರತಿಯೊಂದು ಮೈಕ್ರೋ ಸರ್ವಿಸು ಕೂಡ ಅದರದೇ ಆದ ಸಪ್ರೇಟ್ ಇರುತ್ತೆ. ಆ್ಯಂಡ್ ಈಚ್ ಮೈಕ್ರೋ ಸರ್ವಿಸ್ ಅದರದೇ ಆದ ಜೆಂಕಿನ್ಸ್ ಫೈಲ್ ಇರುತ್ತೆ, ಅದರದೇ ಆದ ಡಿಪ್ಲಾಯ್ಮೆಂಟ್ ಫೈಲ್ ಇರುತ್ತೆ. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಆರ್ಗೋ CD ಯೂಸ್ ಮಾಡ್ತಿರೋದ್ರಿಂದ ಗಿಟಾಪ್ಸ್ ಮೆಥಡಾಲಜಿನ ಯೂಸ್ ಮಾಡ್ತೀನಿ. ಆ್ಯಂಡ್ ದಿಸ್ ಈಸ್ ಮೈ ಗಿಟಾಪ್ಸ್ ಮೆಥಡಾಲಜಿ. ಆ್ಯಂಡ್ ಗಿಟಾಪ್ಸಿಗೆ ಹೋದರೆ ಇಲ್ಲಿ ನಾನು ಎಲ್ಲ ಮೈಕ್ರೋ ಸರ್ವಿಸಸ್ದು ಲಿಂಕ್ ಅನ್ನೋದು ಇಲ್ಲಿದೆ, ಆಯಿತಾ. ಇವತ್ತೇನಂತಂದರೆ ಜಸ್ಟ್ ಇದು ಯು ನೋ ನೀಡ್ ಟು ವರಿ ಫಾರ್ ನಾವ್. ಇವಾಗ ಏನಂತಂದರೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ನ ನಾನು 1 by 1 ಡಿಪ್ಲಾಯ್ ಹೇಗೆ ಮಾಡ್ತೀನಿ ಅನ್ನೋದನ್ನ ಇನ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ನಾವು ಈಗ ಹಾಗಾದರೆ ಇದೇ ಅಪ್ಲಿಕೇಶನಿಗೆ ಬಂದರೆ, ಸಪೋಸ್ ಶಾಪ್ ನೋವ್ ಆಯಿತು. ಈಗ ಲೆಟ್ಸೆ ನಾನು ಐ ವಿಲ್ ಆ್ಯಡ್ ಇಟ್ ಟು ಕಾರ್ಟ್. ಈಗ ಈ ಆ್ಯಡ್ ಕಾರ್ಟ್ ಅಂತ ಮಾಡ್ತೀನಲ್ಲ, ಇದು ಕೂಡ ಒಂದು ಫಂಕ್ಷನಾಲಿಟಿ ಬ್ಯಾಕ್ ಎಂಡಲ್ಲಿ. ಆ್ಯಂಡ್ ಈಗ ಕಂಟಿನ್ಯೂ ಶಾಪಿಂಗ್, ಹಾಗೆಯೇ ಆ್ಯಡ್ ಕಾರ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕಾರ್ಟ್ಗೆ ಆ್ಯಡ್ ಆಗುತ್ತೆ, ಓಕೆ. ಆ್ಯಂಡ್ ಲೆಟ್ಸೆ ಈ ಕಾರ್ಟಲ್ಲಿ ಆ್ಯಡ್ ಆಗಿದೆ, ದಿಸ್ ಈಸ್ ಮೈ ಕಾರ್ಟ್ ಐಟಮ್. ಆ್ಯಂಡ್ ಲೆಟ್ಸೆ ಪ್ಲೇಸ್ ಆರ್ಡರ್ ಮಾಡಿದ್ರೆ ಪ್ಲೇಸ್ ಆರ್ಡರ್ಗೆ ಹೋಗುತ್ತೆ. ಆ್ಯಂಡ್ ಕಂಟಿನ್ಯೂ ಶಾಪಿಂಗ್, ಇದು ಲೈಕ್ ಯುವರ್ ಆರ್ಡರ್ ಈಸ್ ಕಂಪ್ಲೀಟ್. ಅಂದರೆ ನಾನು ಅಲ್ಲಿ ಪೇಮೆಂಟ್ ಗೇಟ್ವೇನ ಡಮ್ಮಿ ಮಾಡಿದ್ದೀನಿ, ಸೊ ದಟ್ ಇಟ್ ವೋಂಟ್ ಗೋ ಫಾರ್ ಅನ್ ಆ್ಯಕ್ಚುಯಲ್ ಪೇಮೆಂಟ್ ಗೇಟ್ವೇ, ಬಟ್ ದಟ್ ಈಸ್ ಫೈನ್. ಇಲ್ಲಿ ಏನಂತ ಹೇಳಿದ್ರೆ ನಮಗೆ ಇಂಟೆನ್ಷನ್ ಈಸ್ ಆರ್ ಅಪ್ಲಿಕೇಶನ್. ಈಗ ಇಲ್ಲಿ ನೋಡ್ತಿದ್ದೀರಲ್ಲ ನೋಡಿ, ಈ ಅಪ್ಲಿಕೇಶನ್ಸ್ ನೋಡ್ತಿದ್ದೀರಲ್ಲ, ಇಮೇಜಸ್, ಇವೆಲ್ಲ ಹೆಂಗೆ ಸ್ಟೋರ್ ಆಗುತ್ತೆ, ಹೆಂಗೆ ಬರುತ್ತೆ. ಈಗ ನಾನು ಸಪೋಸ್ ಇಲ್ಲಿ ಹೇರ್ ಡ್ರೈಯರ್ ಇದೆ, ಹೇರ್ ಡ್ರೈಯರ್ನ ಅಟ್ಟು ಕಾರ್ಟ್ ಮಾಡಿದರೆ ಹೇರ್ ಡ್ರೈಯರೇ ಇಲ್ಲಿ ಹೆಂಗೆ ಬರ್ತಾ ಇದೆ, ಅದಕ್ಕೆ ಪ್ರಾಡಕ್ಟ್ ಕ್ಯಾಟಲಾಗ್ ಸರ್ವಿಸ್ ಅನ್ನೋದು ರೆಸ್ಪಾನ್ಸಿಬಲ್ ಆಗುತ್ತೆ, ಆಯಿತಾ, ಈ ಥರ. ಸೊ ಹಾಗೆ ಈಗ ಕಂಟಿನ್ಯೂ ಕಾರ್ಟ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಬೇರೆ ದೇಶದಲ್ಲಿದ್ದೀನಿ, ನನಗೆ ಐ ವಾಂಟ್ ಇಟ್ ಇನ್ ಡಿಫ್ರೆಂಟ್ ಕರೆನ್ಸಿ ಸ್ಟೇಟಸ್. ಸೊ TRY ಅಂತ ಕೊಟ್ಟರೆ ಅದಕ್ಕೆ ಬೇಕಾಗಿರೋಂಥ ಕರೆನ್ಸಿ ಸ್ಟೇಟಸ್ ಬರುತ್ತೆ. ಸಪೋಸ್ ಐ ವಾಂಟ್ USD ಅಂತ ಬಂದಾಗ ನೋಡಿ, ದಿಸ್ ಇಸ್ ಹೌ USD. ಈಗ ನೋಡಿ ನನ್ನ ಇದೆಲ್ಲ ಕೂಡ USDಗೆ ಕನ್ವರ್ಷನ್ ಆಗೋಯ್ತು, ಅರ್ಥ ಆಯ್ತಾ. ಹಾಗೆ ಈಗ ನೀವು ಏನೇ ಆ್ಯಡ್ ಮಾಡಿದರೂ ಕೂಡ ಕಾರ್ಟಿಗೆ ಹೋಗುತ್ತಾ, ದಿಸ್ ಇಸ್ ಹೌ ಕಾರ್ಟಿಗೆ ಹೋಗುತ್ತೆ. ಕಾರ್ಟಿಗೆ ಹೋದಾಗ ಇಲ್ಲಿ ಏನೇನು ಆರ್ಡ್ರ್ ಮಾಡಿದ್ದೀನಿ, 2 ಕಾರ್ಟ್ ಇದೆ ಈ ಐಟಮಲ್ಲಿ. ಸೊ ಕಂಟಿನ್ಯೂ ಶಾಪಿಂಗ್. ಸೊ ಹಾಗೆ ಇಟ್ಸ್ ಜಸ್ಟ್ ಅ ಡಮ್ಮಿ ಅಪ್ಲಿಕೇಶನ್, ಬಟ್ ನೀವು ಲೈಕ್ ಫುಲ್ ಫ್ಲೆಡ್ಜಾಗಿ ನೋಡ್ಬೋದು. ಸಪೋಸ್ ನನಗೆ ಐ ವಾಂಟ್ ದಿಸ್ ಫಾರ್ಮಲ್ ಡ್ರೆಸ್ ಶರ್ಟ್, ಸೊ ಆ್ಯಡ್ ಟು ಕಾರ್ಟ್. ನೋಡಿ ಇಲ್ಲಿ ಬರ್ತಿಲ್ಲ, ಈಗ ಲೋಫರ್ಸ್ಗೆ ಹೋಗ್ತಾ ಇದೆ,
ಆಯಿತಾ. ಇಟ್ಸ್ ನಾಟ್ ಪಿಕ್ಕಿಂಗ್ ರೈಟ್ ಥಿಂಗ್. ಇದು ಯಾಕೆ ಹಿಂಗೆ ಆಗ್ತಿದೆ ಅಂತಂದರೆ ನಾನು ಪ್ರಾಡಕ್ಟ್ ಕೆಟಲಾಗ್ ಸರ್ವಿಸಲ್ಲಿ ಇನ್ನೂ ಫೈನಲೈಸ್ ಮಾಡಿಲ್ಲ ನನ್ನ ಕೋಡ್ನ. ಸೊ ಹಾಗಾಗಿ ಪ್ರತಿಯೊಂದು ಸರ್ವಿಸಸ್ ನೀವು ಯಾವುದನ್ನು ಇಲ್ಲಿ ಕ್ಲಿಕ್ ಮಾಡ್ತೀರಾ ಅದೇ ಕಾರ್ಟಿಗೆ ಹೋಗಬೇಕು, ಅದೇ ಚೆಕ್ಔಟ್ ಆಗಬೇಕು, ಅದೇ ಆರ್ಡರ್ ಪ್ಲೇಸ್ ಮಾಡಬೇಕು. ಇದು ಅಪ್ಲಿಕೇಶನ್. ಲೆಟ್ಸೆ ಒಂದು ಫ್ಲಿಪ್ಕಾರ್ಟ್ನ ನಾವು ತೊಗೊಂಡ್ರೆ ಫ್ಲಿಪ್ಕಾರ್ಟಲ್ಲಿ ಆ್ಯಡ್ ಟು ಕಾರ್ಟ್ ಕೊಡ್ತೀವಿ, ಅಂದರೆ ಲೈಕ್ ಸೆಲೆಕ್ಟ್ ಐಟಮ್ ಕೊಡ್ತೀವ, ಕೊಟ್ಟಿದ ನಂತರ ಲೈಕ್ ಚೂಸ್ ದ ಥಿಂಗ್. ಸೊ ಮೀನಿಂಗ್ ಈಗ ಲೆಟ್ಸೆ ನಾನೊಂದು ಜಸ್ಟ್ ಡೆಮೋ ತೋರಿಸೋದಾದರೆ, ಈಗ ಸೇಮ್ ಇದನ್ನೇ ನಾನು ಬೇಸ್ ಮಾಡಿಕೊಂಡು ನಾನು ಬಿಲ್ಡ್ ಮಾಡಿರೋಂಥದ್ದು ಇದು ಫ್ಯಾಷನ್ ಕಾರ್ಟ್ ಅಂತ ಅಷ್ಟೇ. ಸಪೋಸ್ ಇದನ್ನು ಫ್ಲಿಪ್ಕಾರ್ಟ್ ಅಂತ ಅಂದ್ಕೊಳ್ಳೋಣ. ಸೊ ಸಪೋಸ್ ಇಫ್ ಐ ವಾಂಟ್ ದಿಸ್ ಮ್ಯಾಕ್ ಮಿನಿ, ಕ್ಲಿಕ್ ಆನ್ ಮ್ಯಾಕ್ ಮಿನಿ. ಈಗ ಆ ಪ್ರಾಡಕ್ಟಿಗೆ ಹೋಯಿತು. ಪ್ರಾಡಕ್ಟಿಗೆ ಹೋದಾಗ ಇಲ್ಲಿ ಆ್ಯಡ್ ಕಾರ್ಟ್ ಅಂತ ಇದೆಯಲ್ಲ, ಆ್ಯಡ್ ಕಾರ್ಟಿಗೆ ಕೊಟ್ಟಾಗ ಇಫ್ ಐ ಕ್ಲಿಕ್ ಆನ್ ದಿ ಕಾರ್ಟ್, ಇಲ್ಲಿ ನನಗೇನಾಗುತ್ತೆ ಅದೇ ಐಟಮೇ ಬರಬೇಕು. ಇದಕ್ಕೆ ಪ್ರಾಡಕ್ಟ್ ಕೆಟಲಾಗ್ ಸರ್ವೀಸಸ್ಸು ಎಲ್ಲ ಕೂಡ ಮ್ಯಾಚ್ ಆಗಬೇಕು. ಆ್ಯಂಡ್ ಅಂದರೆ ಅರ್ಥ ಏನು ಅಂತಂದರೆ, ಈಗ ನನ್ನ ಹತ್ರ ಇಷ್ಟು ಸರ್ವಿಸಸ್ ಇದ್ದಾವೆ, ಇಷ್ಟು ಸರ್ವಿಸಸ್ ಇರುತ್ತೆ. ಪ್ರತಿಯೊಂದು ಸರ್ವಿಸಸ್ಸು ಕೂಡ ಒಂದರಿಂದ ಒಂದು ಬ್ಯಾಕ್, ಅಂದರೆ ಲೈಕ್ ಪ್ರತಿಯೊಂದು ಕೂಡ ಇಂಟರ್ ಕನೆಕ್ಟೆಡ್, ಆಯಿತಾ. ಸೊ ಆ ಇಂಟರ್ ಕನೆಕ್ಟೆಡ್ ಆಗಿದ್ದಾಗ ಆ ಸರ್ವಿಸಲ್ಲಿ ಆ ಡೇಟಾ ಇದ್ದರೆ ಮಾತ್ರ ಯು ವಿಲ್ ಗೆಟ್ ದಿಸ್ ಆರ್ಡರ್. ಈಗ ಫಾರ್ ಎಕ್ಸಾಂಪಲ್ ನನ್ನ ಕಾರ್ಟಿಗೆ ಹೋದರೆ ನನ್ನ ಕಾರ್ಟಲ್ಲಿ ನಾನು ಚೂಸ್ ಮಾಡಿದ್ದು ಶರ್ಟ್, ಬಟ್ ಇಲ್ಲಿ ಬರ್ತಾ ಇರೋದು ಬೇರೆ. ದಿಸ್ ಇಸ್ ಅ ಬಗ್. ಇದನ್ನು ಫಿಕ್ಸ್ ಮಾಡಬೇಕು. ಈ ಥರ ಎನ್ಹಾನ್ಸ್ಮೆಂಟ್ಗಳಾಗ್ತಾ ಹೋಗುತ್ತೆ, ಆಯಿತಾ. ಸೊ ಹಾಗಾದರೆ ಫಸ್ಟ್ ನೋಡಿ, ಇದು ನನ್ನ ರೆಕಾರ್ಡ್ ಎಲ್ಲ ಫೈನ್. ಸಿ ದಿಸ್ ಈಸ್ ಹೌ ಮೈ ಅಪ್ಲಿಕೇಶನ್ ಲುಕ್ಸ್, ಅಂದರೆ ಲೈಕ್ ನನ್ನ ಒಂದು ಆರ್ಗೋ ಸಿ ಡಿ ಲುಕ್ಸ್. ಆರ್ಗೋ ಸಿ ಡಿಯಲ್ಲಿ AD ಸರ್ವಿಸ್ ಇದೆ, ಆತ್ ಸರ್ವಿಸ್, ಕಾರ್ಟ್ ಸರ್ವಿಸ್, ಚೆಕ್ಔಟ್ ಸರ್ವಿಸ್, ಫ್ರಂಟ್ ಎಂಡ್, ಇಮೇಲ್ ಸರ್ವಿಸ್, ಕರೆನ್ಸಿ ಸರ್ವಿಸ್, ಲೋಡ್ ಜನರೇಟರ್ ಇದು ಫೇಲ್ ಆಗ್ತಾ ಇದೆ, ಐ ವಿಲ್ ಫಿಕ್ಸ್ ಇಟ್ ಲೇಟರ್. ಪ್ರಾಡಕ್ಟ್ ಕೆಟಲಾಗ್ ಸರ್ವಿಸ್ ಇದೆ, ಪೇಮೆಂಟ್ ಸರ್ವಿಸ್ ಇದೆ, ಈ ಥರ. ಇನ್ನು ಹೋದರೆ ಇಲ್ಲಿ ಆ ರೆಕಮೆಂಡೇಷನ್ಸ್, ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನೊಂದು UI ಹೋದರೆ ಅದು ರೆಕಮೆಂಡ್ ಮಾಡುತ್ತಲ್ಲ ನನಗೆ, ಓಕೆ, ಇಫ್ ಯು ಆರ್ ಚೂಸಿಂಗ್ ಬ್ಯಾಗ್ಸ್, ಆ ಬ್ಯಾಗ್ಸ್ನ ಎಲ್ಲ ವರ್ಷನ್ಸ್ನು ರೆಕಮೆಂಡ್ ಮಾಡ್ತಿರಬೇಕು. ಈ ಚೂಸ್ ದಿಸ್, ಯು ಕ್ಯಾನ್ ಆಲ್ಸೋ ಲೈಕ್ ದಿಸ್, ಯು ಮೈ ಲೈಕ್ ದಿಸ್ ಅಂತ ಬರಬೇಕಲ್ಲ, ಅದನ್ನು ನಾನು ಈ ರೆಕಮೆಂಡೇಷನ್ ಸರ್ವಿಸಲ್ಲಿ ಆ್ಯಡ್ ಮಾಡಿದ್ದೀನಿ. ಸೇಮ್ ರೆಕಮೆಂಡೇಷನ್ ಸರ್ವಿಸ್. ಅದೇ ರೀತಿ ಶಿಪ್ಪಿಂಗ್ ಸರ್ವಿಸ್ ಆ್ಯಂಡ್ ಶಿಪ್ಪಿಂಗ್ ಅಸಿಸ್ಟೆಂಟ್ ಸರ್ವಿಸ್ ಅಂತ ಕೂಡ ಆ್ಯಡ್ ಮಾಡಿದ್ದೀನಿ. ಪ್ರತಿಯೊಂದನ್ನು ಕೂಡ ನಾನು 1 by 1 ತೋರಿಸ್ತಾ ಬರ್ತೀನಿ, ಆಯಿತಾ. ಸೊ ಹಾಗಾದರೆ ಫಸ್ಟ್ ಥಿಂಗ್ ನಾನು ಏನು ಮಾಡ್ತೀನಿ ಅಂದರೆ 1 by 1 ನಾನು ಎಲ್ಲ ಎಷ್ಟು ಪ್ರಾಡಕ್ಟ್ ಇದ್ದಾವೆ ಆ್ಯಂಡ್ ಇದರ ಯೂಸ್ಫುಲ್ ಏನೇನಾಗುತ್ತೆ ಅಂತ ನಾನು ತೋರಿಸ್ತೀನಿ. ಓಕೆ ಲೆಟ್ಸ್ ಗೋ ಹಿಯರ್. ಸೊ ನನ್ನ ಮೊದಲನೇ ಸರ್ವಿಸ್, ಆಯಿತಾ. ನಾನು ನಿಮಗೆ ಪ್ರತಿಯೊಂದು ಕೂಡ ನೋಟ್ಸ್ ಕೊಡ್ತೀನಿ, ಯು ನೋ ನೀಡ್ ಟು ವರಿ. ಸೊ ಇವೆಲ್ಲ ಕೂಡ ಓಕೆ, ಜಸ್ಟ್ ಅ ಸೆಕೆಂಡ್, ನಾನು ಪೆನ್ ಸೆಟಪ್ ಮಾಡ್ಕೊಳ್ತೀನಿ. ಓಕೆ, ನಾವು ನೋಡಿ ನನಗೆ ಎಷ್ಟು ಸರ್ವಿಸಸ್ ಇದೆ ಅನ್ನೋದನ್ನು ನೋಡೋದಾದರೆ ಲೆಟ್ಸ್ ಗೋ ಬ್ಯಾಕ್ ಇಲ್ಲಿ. ಸೊ ನಮ್ಮ ಅಪ್ಲಿಕೇಶನ್ ಹೆಸರು ಲೆಟ್ಸ್ ಸೇ, ಓಕೆ. ಸೊ ನಮ್ಮ ಅಪ್ಲಿಕೇಶನ್ ಹೆಸರು ನಾನೇನಂತ ಹೇಳ್ತಾ ಇದ್ದೀನಿ ಅಂದರೆ ಓಕೆ ಮೈಕ್ರೋ ಸರ್ವಿಸ್ ಇ ಕಾಮರ್ಸ್ ಆರ್ಕಿಟೆಕ್ಚರ್ ಅಂತಾದರೂ ಹಾಕ್ಬೋದು. ಇಲ್ಲ ಅಂತಂದರೆ ನಾನು ಹೇಳ್ತಾ ಇದ್ದೀನಿ ಇದನ್ನು IT ಕನ್ನಡಿಗರು ಓಕೆ ಫ್ಯಾಷನ್ ಕಾರ್ಟ್ ಅಂತ. ಓಕೆ ಫ್ಯಾಷನ್ ಕಾರ್ಟ್ ಅಂತ ಇದು ನನ್ನ ಅಪ್ಲಿಕೇಶನ್ ನೇಮ್. ಈಗ ಈ ಅಪ್ಲಿಕೇಶನ್ ನೇಮ್ನ ಓಕೆ ಫಸ್ಟ್ ಥಿಂಗ್ ಇದರಲ್ಲಿ ಎಷ್ಟು ಸರ್ವಿಸಸ್ ಇದೆ ಆ ಪ್ರತಿಯೊಂದು ಸರ್ವಿಸಸ್ನು ನಾವು ಕೂಡ ನಾನು ನೋಡ್ತಾ ಇರಬೇಕು. ಈಗ ಮೊದಲನೇದಾಗಿ ಆತ್ ಸರ್ವಿಸ್. ಓಕೆ ಇದು ಬಂದುಬಿಟ್ಟು ನನಗೇನಪ್ಪ ಅಂತ ಹೇಳಿದ್ರೆ ಓಕೆ ಫಸ್ಟ್ ನಾವು ಫ್ರಂಟ್ ಎಂಡಿಂದ ಹೋಗೋಣ. ಆಲ್ವೇಸ್ ಅದು ಈಸಿ ಆಗುತ್ತೆ ನಮಗೆ. ಓಕೆ ಇದು ಫಸ್ಟ್ ಫ್ರಂಟ್ ಎಂಡ್ ಸರ್ವಿಸ್. ಈ ಫ್ರಂಟ್ ಎಂಡ್ ಸರ್ವಿಸ್ ಅನ್ನೋದು ಗೋ ಲ್ಯಾಂಗ್ವೇಜಲ್ಲಿ ಬರ್ತಿದ್ದೇನೆ, ಆಯಿತಾ. ಅಂದರೆ ಬರ್ದಿದ್ದೀನಿ ಅಂದರೆ ಲೈಕ್ ನಾನು ಐ ಟುಕ್ ರೆಫರೆನ್ಸ್ ಸೋರ್ಸ್ ಕೋಡ್ಸ್ ಎಲ್ಲನೂ ಕೂಡ ನಾನು ಸರ್ಚ್ ಮಾಡಿ ತೊಗೊಂಡಿರೋವಂಥದ್ದು. ಸೊ ಗೋ ಲ್ಯಾಂಗ್ವೇಜಲ್ಲಿ ಇದೆ. ಆ್ಯಂಡ್ ಇದರ ಕಂಟೈನರ್ ಪೋರ್ಟ್ ಯಾವುದಲ್ಲಿ ವರ್ಕ್ ಆಗುತ್ತೆ ಅಂದರೆ 8080 ಮೇಲೆ ವರ್ಕ್ ಆಗುತ್ತೆ, ಆಯಿತಾ. ಆ್ಯಂಡ್ ಈಗ ನೀವು K8 ಮೇಲೆ ನೀವು ನಾನು ಈ ಫ್ರಂಟ್ ಎಂಡ್ಗೆ ಮಾತ್ರ ಲೋಡ್ ಬ್ಯಾಲೆನ್ಸರ್, ಸದ್ಯಕ್ಕೆ ಲೋಡ್ ಬ್ಯಾಲೆನ್ಸರ್ ಹಾಕಿದ್ದೀನಿ. ನಾವು CI/CD ಬಿಲ್ಡ್ ಮಾಡುವಾಗ ವಿ ಕ್ಯಾನ್ ಗೋ ಫಾರ್ ಫಸ್ಟ್ ನಾವೇನು ಮಾಡ್ಬೋದು ಅಂತಂದರೆ ಗೇಟ್ವೇ APIನ ಆ್ಯಡ್ ಮಾಡಿಕೊಂಡು ವಿ ಕ್ಯಾನ್ ಬಿಲ್ಡ್ ಇಟ್, ಆಯಿತಾ. ಇಲ್ಲ ಅಂತ ಹೇಳಿದ್ರೆ ಇಂಗ್ರೇಸ್ನ ಆ್ಯಡ್ ಮಾಡಿ ಆ ಇಂಗ್ರೇಸ್ ಹಿಂದೆ ನನ್ನ ಫ್ರಂಟ್ ಎಂಡ್ ಕ್ಲಸ್ಟರ್ IP ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಇದು ಮೇಯ್ನ್ ಬಂದುಬಿಟ್ಟು ನನ್ನ UI ಎಲ್ಲ ಕೂಡ ಇದರಲ್ಲಿ ಫ್ರಂಟ್ ಎಂಡಲ್ಲಿ ಇರುತ್ತೆ. ದ್ಯಾಟ್ ಈಸ್ ಮೈ ಫ್ರಂಟ್ ಎಂಡ್ ಅಪ್ಲಿಕೇಶನ್. ಸೆಕೆಂಡ್ ಒಂದು ಬಂದುಬಿಟ್ಟು ಆತ್ ಸರ್ವಿಸ್.
ಓಕೆ, ಈ ಆತ್ ಸರ್ವಿಸ್ ಬಂದು ಪೈಥನಲ್ಲಿ ಬರೆದಿದ್ದೀವಿ. ಆಯಿತಾ, ಪೈಥನ್ ಆದಮೇಲೆ ಇದರ ಪೋರ್ಟ್ ನಂಬರ್ ಬಂದುಬಿಟ್ಟು 8081 ಆಗುತ್ತೆ. ನಿಮ್ಮ ಲಾಗಿನ್ ರಿಜಿಸ್ಟರ್, ಓಕೆ, ಲಾಗಿನ್ ರಿಜಿಸ್ಟರ್ ಮತ್ತು ನಿಮ್ಮ JWT ಟೋಕನ್ ಇವೆಲ್ಲ ಕೂಡ ಯಾರು ನೋಡ್ಕೊಳ್ಳುತ್ತೆ ಅಂತಂದರೆ ಈ ಆತ್ ಸರ್ವಿಸ್ ಅನ್ನೋದು ನೋಡ್ಕೊಳ್ಳುತ್ತೆ. ಆಯಿತಾ, ಈಗ ಫಾರ್ ಎಕ್ಸಾಂಪಲ್ ಆತ್ ಸರ್ವಿಸ್ ಹೆಂಗೆ ನೋಡ್ಕೊಳ್ಳುತ್ತೆ ಅಂದರೆ, ಸೊ ಲೆಟ್ಸೆ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಲೆಟ್ಸ್ ಗೋ ಬ್ಯಾಕ್ ಹಿಯರ್. ನೋಡಿ, ಲೆಟ್ಸ್ ಗೋ ಟು RDS. ನಾನೊಂದು RDSನ ಕ್ರಿಯೇಟ್ ಮಾಡಿದ್ದೀನಿ ನನ್ನ ಇದರಲ್ಲಿ. ಸೊ ಗೋ ಬ್ಯಾಕ್ ಟು RDS. ಇಲ್ಲಿ RDSಗೆ ಹೋದರೆ, ಆಯಿತಾ, ಇದು ನನ್ನ RDS ಇನ್ಸ್ಟೆನ್ಸ್. ನಾನೊಂದು ಪ್ರೊಡಕ್ಷನ್ದೇ ತೊಗೊಂಡಿದ್ದೀನಿ RDS ಇನ್ಸ್ಟೆನ್ಸ್. ರಿಫ್ರೆಶ್. ಓಕೆ, ಇದು ಬಂದುಬಿಟ್ಟು ಆರೆಗಾನೋ ರೀಜನಲ್ಲಿರಬೇಕು. ಸೊ ಆರೆಗಾನೋ ರೀಜನಿಗೆ ಹೋದರೆ ನೋಡಿ, ಇದು ನನ್ನ DB. ಕ್ಲಿಕ್ ಆನ್ ದ DB. ಈ DBಯಲ್ಲಿ ನಾನು M7 ಲಾರ್ಜ್ ಅಂದರೆ ಪ್ರೊಡಕ್ಷನ್ ಇನ್ಸ್ಟೆನ್ಸ್ ತೊಗೊಂಡಿದ್ದೀನಿ ಫಾರ್ ನಾವು. ನಿಮಗೆ ಇದಕ್ಕಿಂತ ಕಡಿಮೆ ಇನ್ಸ್ಟೆನ್ಸ್ನ ತೊಗೊಂಡು ಬಿಲ್ಡ್ ಮಾಡ್ಬೋದು. ಆಯಿತಾ, ಈಗ ಇದನ್ನು ನಾನು ಕನೆಕ್ಟ್ ಮಾಡ್ಕೋಬೇಕಲ್ಲ, ನಾನೇನು ಮಾಡಿದ್ದೀನಿ ಅದನ್ನು ನಾನು ಲೋಕಲ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಆಯಿತಾ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಯೂಸರ್ ಅಂತ. ನಾವು ಇಫ್ ಐ ರನ್ ದಿಸ್, ನನ್ನ ಹತ್ರ 2 ಯೂಸರ್ ಇರಬೇಕು. ಒಂದು ಮನೋಜ್ ಯೂಸರ್, ನಾನು ನಿಮಗೆ ಇದಕ್ಕಿಂತ ಅಂದರೆ ಲೈಕ್ ನಾನು ಲಾಗಿನ್ ಆಗೋದಕ್ಕಿಂತ ಮುಂಚೆನೇ ಫಸ್ಟೇ ಲಾಗಿನ್ ಆಗಿದೆ, ಅದು ಮನೋಜ್ ಯೂಸರ್ ನೇಮ್, ID, ಅವರ ಇಮೇಲ್ ID ಆ್ಯಂಡ್ ಪಾಸ್ವರ್ಡ್ ಇದು ಹ್ಯಾಶಲ್ಲಿ ಇರುತ್ತೆ. ಇದು ನಾರ್ಮಲಾಗಿ ಎನ್ಕ್ರಿಪ್ಟಲ್ಲಿರುತ್ತೆ. ನಾವು ಕೋಡಲ್ಲಿ ಅದೇ ಅಂದರೆ ಅಂದರೆ ಲೈಕ್ ಈಗ ಆರ್ಗೋ ಸಿಡಿನೇ ಡಿಕ್ರಿಪ್ಟ್ ಮಾಡ್ಕೊಳ್ಳುತ್ತೆ. ಯು ನೋ ನೀಡ್ ಟು ವರಿ ಆನ್ ದಿಸ್ ಪಾಸ್ವರ್ಡ್. ಬಟ್ ಸಿಕ್ವಲಲ್ಲಿ ಸ್ಟೋರ್ ಆಗೋದಿಲ್ಲ, ಈ ಥರ ಹ್ಯಾಶಲ್ಲೇ ಸ್ಟೋರ್ ಆಗುತ್ತೆ ಯಾವಾಗ ಕ್ರಿಯೇಟ್ ಆಗಿರೋದು ಅಂತ. ಸಿಮಿಲರ್ಲಿ ಸೆಕೆಂಡ್ ID ನಾನು ಚೆಕ್ಔಟ್ ಮಾಡಿಬಿಟ್ಟು ನರುಟೋ ಅಂತ ಹಾಕಿದೆ, ನರುಟೋ Gmail ID ಈ ಥರ. ಈಗ ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟಲ್ಲಿ ನಾವು ಲಾಗಿನ್ ಮಾಡಿದ್ದೀವಿ ತಾನೆ, ಆ ಲಾಗಿನ್ ಡೀಟೇಲ್ಸ್ ಎಲ್ಲಿರುತ್ತೆ ಅಂದರೆ ಈ ಥರ ಡೇಟಾಬೇಸಲ್ಲೇ ಇರುತ್ತೆ. ಈ ಡೇಟಾಬೇಸ್ ನೋಡಿ, ಈಗ ಏನು ನೋಡ್ತಾ ಇದ್ದೀರಾ, ಇದು ಲೈಕ್ ನಾನೇನು ಹೇಳ್ತಾ ಇದ್ದೀನಿ, ಇದನ್ನು ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಲೋಕಲ್ಲಿಗೆ. ಆಯಿತಾ, ಸೇಮ್ ಇದೇ ಥರ ಫ್ಲಿಪ್ಕಾರ್ಟಲ್ಲಿ ವರ್ಕ್ ಮಾಡ್ತಿರೋರು ಅವ್ರೇನು ಮಾಡ್ತಾರೆ, ಈ ಥರ ಯೂಸರ್ಸ್ನ ನೋಡಬೇಕಂದ್ರೆ ಆ ಒಂದು ಕೋರ್ ಟೀಮ್ ಏನಿರುತ್ತಲ್ಲ, ಆ ಕೋರ್ ಟೀಮ್ ಲೆಟ್ಸೆ ಯಾವ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಯೂಸರ್ಸ್ಗೆ ಬಗ್ ಲೈಕ್ ಇಲ್ಲಿ ಏನೋ ಎಂಟಿ ಲೈನ್ ಆ್ಯಡ್ ಆಗಿರುತ್ತೆ, ಅದನ್ನ ರಿಮೂವ್ ಮಾಡಬೇಕು. ಅವಾಗ ಬಂದು ಈ ಥರ ರಿಮೂವ್ ಮಾಡಿ ಮತ್ತೆ ಸೈನ್ ಇನ್ ಆಗೋ ಥರ ಮಾಡ್ತಾರೆ. ಆಯಿತಾ, ಈ ಥರ. ಬಟ್ ಎಲ್ಲಿ ಸ್ಟೋರ್ ಆಗ್ತಿದೆ ನಮ್ಮ ಕ್ರೆಡೆನ್ಷಿಯಲ್ ಡೀಟೇಲ್ಸ್ ಎಲ್ಲ, ಆತ್ ಸರ್ವಿಸ್ ಅಲ್ಲ, ಆ ಆತ್ ಸರ್ವಿಸ್ ಏನು ಮಾಡುತ್ತೆ ಇದು. ಬಟ್ ಈಗ ಆತ್ ಸರ್ವಿಸ್ ಕೋಡ್ನ ನೋಡೋದಾದ್ರೆ ನೀವು, ದಿಸ್ ಈಸ್ ಹೌ ಆತ್ ಸರ್ವಿಸ್ ಲುಕ್ಸ್. ಈಗ ಫಾರ್ ಎಕ್ಸಾಂಪಲ್ ಈ ಆತ್ ಸರ್ವಿಸಲ್ಲಿ ಯು ಕ್ಯಾನ್ ಸಿ ಓನ್ಲಿ app.ml. ಇಲ್ಲಿಗೆ ಹೋಗಿ ಬೇಸ್ಗೆ, ಇಲ್ಲಿ ನೋಡಿ, ಈ ಆತ್ ಸರ್ವಿಸಲ್ಲಿ ಡಿಪ್ಲಾಯ್ಮೆಂಟ್ ಮತ್ತು ಸರ್ವಿಸ್ ಎರಡೇ ಇರುತ್ತೆ. ಆಯಿತಾ, ಈ ಡಿಪ್ಲಾಯ್ಮೆಂಟಲ್ಲಿ ಹೋದರೆ ಇದು ನನ್ನ ಇಮೇಜು, ಆತ್ ಸರ್ವಿಸ್ ಇಮೇಜು. ಆಯಿತಾ, ಈ ಇಮೇಜ್ನ ಹೇಗೆ ಬರುತ್ತೆ ಅಂದರೆ, ಈ ಇಮೇಜ್ ಬಂದುಬಿಟ್ಟು ರೆಪಾಸಿಟ್ರಿಗೆ ಹೋಗಿ, ಈ ರೆಪಾಸಿಟರಿಸಿಗೆ ಹೋದರೆ, ಆಯಿತಾ, ಇಲ್ಲಿ ಆತ್ ಸರ್ವಿಸ್ಗೆ ಹೋಗೋಣ. ಈ ಆತ್ ಸರ್ವಿಸಲ್ಲಿ ಇದು ನನ್ನ ಆತ್ ಸರ್ವಿಸ್ .py. ಸದ್ಯಕ್ಕೆ ಇದೆಲ್ಲ ಕೂಡ ನಾನು ಹಾರ್ಡ್ ಕೋಡ್ ಮಾಡಿದ್ದೀನಿ. ನಾನೀಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ, ಈ ಹಾರ್ಡ್ ಕೋಡೆಡ್ ವ್ಯಾಲ್ಯೂಸ್ ಏನಿದೆಯಲ್ಲ ಇದನ್ನು ನಾನು AWS ಸೀಕ್ರೆಟ್ ಮ್ಯಾನೇಜರ್ ಅಂತ ತಗೊಳ್ತೀನಿ ವೆನ್ ನಾನು CI/CD ಮಾಡುವಾಗ. ನಾವು ಇಲ್ಲಿ DB get info ಆ್ಯಂಡ್ ಅದೇ ರೀತಿ DB init ಆ್ಯಂಡ್ ಈ ಥರ ಆ್ಯಪ್ ರೌಟ್, ಈ ಥರ ಎಲ್ಲ ಕೂಡ ನಾನು ಒನ್ ಬೈ ಒನ್ ಲೈಕ್ ಪ್ರತಿಯೊಂದು ಕೂಡ ಕೋಡ್ನ ನಾನು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀನಿ, ಅಂದರೆ ಇಲ್ಲಿ ಬರೆದಿದ್ದೀನಿ. ಓಕೆ, ಈ ಪರ್ಟಿಕ್ಯುಲರ್ ಸರ್ವಿಸ್ ಕಂಪ್ಲೀಟ್ಲಿ ಬೈ ಮೀ. ಆಯಿತಾ, ಅಂದರೆ ನಾನು ಬರೆದಿರೋದು ಇದು. ಸೊ ಹಾಗಾದರೆ ಈ ಆತ್ ಸರ್ವಿಸ್ ಇದೆ. ದಿಸ್ ಈಸ್ ಹೌ ಲೈಕ್ ಲಾಗಿನ್ ಲಾಗೌಟ್ ಆದಾಗ ಇಲ್ಲಿ ನೇಮ್ ಕೂಡ ಬರಬೇಕು, ಲಾಗೌಟ್ ಸಿಂಬಲ್ ಕೂಡ ಬರಬೇಕು ಆ್ಯಂಡ್ ಅದು ಇಲ್ಲಿ ಸ್ಟೋರ್ ಆಗಬೇಕು. ಇಲ್ಲಿ ಅಂತಂದರೆ ಇದು ಡೈರೆಕ್ಟ್ಲಿ ಇಟ್ ಈಸ್ ಕನೆಕ್ಟಿಂಗ್ ಟು ದಿಸ್ ಪರ್ಟಿಕ್ಯುಲರ್ RDS ಅಂತ. ಆಯಿತಾ, ಹೆಂಗೆ ಕನೆಕ್ಟ್ ಆಯಿತು ಲೇಟರ್ ಪಾಯಿಂಟ್ ಆಫ್ ದ ಟೈಮ್ ನಾವು ನೋಡೋಣ. ಆ್ಯಂಡ್ ಅದೇ ಥರ ವಾಟ್ ಎಲ್ಸ್ ವಿ ಹ್ಯಾವ್ ಅಂತ ಅಂದರೆ, ಆಯಿತಾ, ಮೂರನೇದು ಬಂದುಬಿಟ್ಟು ಓಕೆ, ಪ್ರಾಡಕ್ಟ್ ಕೆಟಲಾಗ್ ಸರ್ವಿಸ್ ಅಂತ. ಇದು ಮೂರನೇ ಸರ್ವಿಸ್. ಈ ಪ್ರಾಡಕ್ಟ್ ಕೆಟಲಾಗ್ ಸರ್ವಿಸು ಯಾವ ಲ್ಯಾಂಗ್ವೇಜಲ್ಲಿದೆ ಅಂತಂದರೆ, ಇದು ಕೂಡ ಗೋ ಲ್ಯಾಂಗ್ವೇಜಲ್ಲಿದೆ ಆ್ಯಂಡ್ ಇದರ ಪೋರ್ಟ್ ಎಕ್ಸ್ಪೋಸ್ ಮಾಡೋಂಥದ್ದು 3550 ಈ ಪೋರ್ಟ್ ಮೇಲೆ ವರ್ಕ್ ಆಗುತ್ತೆ. ನಾನು ಯಾಕೆ ಪ್ರತಿಯೊಂದೂ ಹಾಕ್ತಾ ಇದ್ದೀನಿ ಅಂತಂದರೆ, ದಟ್ ಈಸ್ ಹೌ ಯು ವಿಲ್ ಗೆಟ್ ಲೈಕ್ ಈಗ ಫಾರ್ ಎಕ್ಸಾಂಪಲ್ ನಾಳೆ ನಿಮಗೆ ಕೋಡ್ ಬೇಸ್ ಕೊಟ್ಟಾಗ ಆ ಕೋಡ್ ಬೇಸಲ್ಲಿ ಪ್ರಾಡಕ್ಟ್ ಕೆಟಲಾಗ್ ಸರ್ವಿಸ್ ಯಾವ ಪೋರ್ಟ್ ಮೇಲೆ ರನ್ ಆಗುತ್ತೆ. ಬಿಕಾಸ್ ಇಫ್ ಯು ವಾಂಟೆಡ್ ಟು ರೈಟ್ ಎ ಡಾಕರ್ ಫೈಲ್, ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಅಲ್ಲ, ಪೋರ್ಟ್ ನಂಬರ್ ಬೇಕಾಗುತ್ತೆ ಯಾವ ಅಪ್ಲಿಕೇಶನ್ ಅಂತ. ಈಗ ಡೆವಲಪರ್ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ ಇನ್ ಆರ್ಡರ್ ಟು ರೈಟ್ ಡಾಕರ್ ಫೈಲ್ ಅಂತಂದರೆ, ಫಸ್ಟ್ ಥಿಂಗ್ ಇದು ಮೇಯ್ನು.
ಈಗ ಲೆಟ್ಸ್ ಐ ಆಮ್ ಅ ಡೆವಲಪರ್, ನೀವು ಬಂದು ನನ್ನ ಹತ್ರ ಕೇಳ್ತೀರಾ, ಸಪೋಸ್ ಐ ವಾಂಟೆಡ್ ಟು ಬಿಲ್ಡ್ ಅ ಪೈಪ್ಲೈನ್ ಆರ್ ಬಿಲ್ಡ್ ಅ ಡಾಕರ್ ಫೈಲ್ ಅಂದಾಗ, ದೀಸ್ ಆರ್ ಆಲ್ ದ ಥಿಂಗ್ಸ್ ಯು ವಿಲ್ ಆಸ್ಕ್. ಆಯಿತಾ, ಗೋ ಲ್ಯಾಂಗ್ವೇಜಲ್ಲಿದೆ 3550 ಇದೆ. ಆ್ಯಂಡ್ ಇದು ಏನು ಮಾಡುತ್ತೆ ಅಂತಂದರೆ, ಇದು ಪ್ರಾಡಕ್ಟ್ ಲಿಸ್ಟಿಂಗ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಆಯಿತಾ, ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಕೆಟಲಾಗ್ ಸರ್ವಿಸ್. ಆ್ಯಂಡ್ ಅದೇ ಥರ ಫೋರ್ತ್ ಒನ್, ಓಕೆ, ಈ ಫೋರ್ತ್ ಒನ್ ಬಂದುಬಿಟ್ಟು ಕಾರ್ಟ್ ಸರ್ವಿಸ್. ಓಕೆ, ಕಾರ್ಟ್ ಸರ್ವಿಸ್. ಈ ಕಾರ್ಟ್ ಸರ್ವಿಸ್ ಅನ್ನೋದು CL ರನ್ ಆಗುತ್ತೆ. ಆಯಿತಾ, ಆ್ಯಂಡ್ ಇದರ ಪೋರ್ಟ್ ಬಂದುಬಿಟ್ಟು 7070 ಅಲ್ಲಿ ರನ್ ಆಗುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಶಾಪಿಂಗ್ ಕಾರ್ಟ್ಗೋಸ್ಕರ ಆ್ಯಡ್ ಮಾಡ್ತೀವಿ. ಆ್ಯಂಡ್ ಶಾಪಿಂಗ್ ಕಾರ್ಟ್ ತೋರಿಸ್ಲಿಕ್ಕೋಸ್ಕರ, ಈಗ ನಾನು ಶಾಪಿಂಗ್ ಕಾರ್ಟ್ ಬಗ್ಗೆ ತೋರಿಸ್ತೀನಿ ಅದು. ಆ್ಯಂಡ್ ಇದರಲ್ಲಿ ನಾನು ಮೇಜರಾಗಿ ರೆಡಿಸ್ನ ಕಾಲ್ ಮಾಡಿದ್ದೀನಿ. ಆಯಿತಾ, ಆ್ಯಂಡ್ ಅದೇ ಥರ 5ನೇದು ಬಂದುಬಿಟ್ಟು ಚೆಕ್ಔಟ್ ಸರ್ವಿಸ್ ಅಂತ. ಓಕೆ, ಚೆಕ್ಔಟ್ ಸರ್ವಿಸ್. ಈ ಚೆಕ್ಔಟ್ ಸರ್ವಿಸಲ್ಲಿ, ಈ ಚೆಕ್ಔಟ್ ಸರ್ವಿಸ್ ಬಂದುಬಿಟ್ಟು Node.js ಅಲ್ಲಿದೆ. ಸಾರಿ, ಚೆಕ್ಔಟ್ ಬಂದು ಗೋ ಬ್ಯಾಕ್ ಇಲ್ಲಿಗೆ ನೋಡಿ, ಈ ಚೆಕ್ಔಟ್ ಬಂದು ಓಕೆ, ಇದು ಗೋ ಅಲ್ಲಿದೆ. ಆಯಿತಾ, ಸೊ ಚೆಕ್ಔಟ್ ಸರ್ವಿಸಸ್ ಬಂದು ಗೋ ಅಲ್ಲಿದೆ. ಈ ಚೆಕ್ಔಟ್ ಸರ್ವಿಸಸ್ ಯಾವ ಪೋರ್ಟಲ್ ಇದೆ ಅಂತಂದರೆ 5050 ಅಲ್ಲಿ ಇದೆ. ಏನಕ್ಕೆ ಚೆಕ್ಔಟ್ ಸರ್ವಿಸ್ ಮಾಡ್ತೀವಿ? ಈಗ ಲೆಟ್ಸೆ ನನ್ನ ಹತ್ರ ಏನಂತ ಹೇಳೋದು, ಒಂದು ಆರ್ಡರ್ ಆರ್ಕೆಸ್ಟ್ರೇಷನ್ ಮಾಡಬೇಕು ಅಂತಂದರೆ ಈ ಚೆಕ್ಔಟ್ ಸರ್ವಿಸ್, ಅಂದರೆ ಬೇಸಿಕಲಿ ಆ್ಯಸ್ ಸೂನ್ ಆಸ್ ಐ ಕ್ಲಿಕ್ ಅ ಚೆಕ್ಔಟ್ ಸರ್ವಿಸ್, ಇಟ್ ಶುಡ್ ಗೋ ಕನೆಕ್ಟ್ ಫಾರ್ ಅ ಡಿಫ್ರೆಂಟ್ ಅಕೌಂಟ್. ಆಯಿತಾ, ಹಾಗೆ ದೇರ್ ಆರ್ ಸೋ ಮೆನಿ ಅಕೌಂಟ್ಸ್. ಓಕೆ, ಸೊ ಲೆಟ್ ಮೀ ಪುಲ್ ಔಟ್ ಬೆಟರ್, ಒಂದು ನಿಮಿಷ. I think I have the architecture details. Okay, let's go here. ಓಕೆ, ಗಿಟಾಪ್ಸ್ಗೆ ಹೋಗಿ, ಸಾರಿ, ಇಲ್ಲಿ ನಾನು ಆರ್ಕಿಟೆಕ್ಚರ್ MD ಅಂತ ಹಾಕಿದ್ದೀನಿ ಇದರಲ್ಲಿ. ಓಕೆ, ದಿಸ್ ಇಸ್ ವಾಟ್ ಐ ವಾಸ್ ಎಕ್ಸ್ಪ್ಲೇನಿಂಗ್. ಆಯಿತಾ, ನೋಡಿ, ಫ್ರಂಟ್ ಎಂಡ್ ಸರ್ವಿಸ್ ಗೋ ಲ್ಯಾಂಗ್ವೇಜಲ್ಲಿದೆ. ಕಂಟೈನರ್ ಪೋರ್ಟ್ ಯೂಸ್ ಮಾಡಬೇಕಾಗಿರೋದು 8080. ಆದ್ ಸರ್ವಿಸ್ ಪೈಥಾನಲ್ಲಿದೆ 8080. ಆದ್ ಸರ್ವಿಸ್ ಏನು ರೆಸ್ಪಾನ್ಸಿಬಲ್ ಅಂತಂದರೆ, ಲಾಗಿನ್ ಮತ್ತು ರಿಜಿಸ್ಟರ್ ಮತ್ತು JWT ಟೋಕನ್ ಫೆಚ್ ಮಾಡೋದಕ್ಕೆ, ಕ್ರಿಯೇಟ್ ಮಾಡಲಿಕ್ಕೆ ಈ ಆದ್ ಸರ್ವಿಸ್ ಅನ್ನೋದು ರೆಸ್ಪಾನ್ಸಿಬಲ್. ಈಗ ಆ್ಯಸ್ ಸೂನ್ ಆಸ್ ಲೆಟ್ಸೆ ನಾನೊಂದು ಯೂಸನ್ನು ಕ್ರಿಯೇಟ್ ಮಾಡ್ತಿದ್ದೆ ಅಂದರೆ, ಆ ಕ್ವೇರಿ ಹೇಗೆ ಕ್ರಿಯೇಟ್ ಆಗುತ್ತೆ ಅಲ್ವಾ, ಆ ಕ್ವೇರಿ ಕ್ರಿಯೇಟ್ ಆಗೋದು ಈ ಆದ್ ಸರ್ವಿಸಲ್ಲಿ. ಪ್ರಾಡಕ್ಟ್ ಕೆಟಲಾಗ್ ಸರ್ವಿಸ್ ಗೋ ಅಲ್ಲಿದೆ. ಪ್ರಾಡಕ್ಟ್ ಲಿಸ್ಟಿಂಗ್ ಎಲ್ಲ ಕೂಡ ಈ ಪ್ರಾಡಕ್ಟ್ ಇದೆಲ್ಲಾಗುತ್ತೆ. ಕಾರ್ಟ್ ಸರ್ವಿಸ್ ಶಾಪಿಂಗ್ ಕಾರ್ಟ್ ರೆಡಿಸ್ ಬರುತ್ತೆ. ಆ್ಯಂಡ್ ಇದು ಬಂದು ಅಲ್ಲಿ ರನ್ ಆಗುತ್ತೆ. ರೆಡಿಸ್ ಕಾರ್ಟ್ ಬಂದುಬಿಟ್ಟು ಕಾರ್ಟ್ ಸ್ಟೋರೇಜ್ ಅಂತಂದರೆ, ಈಗ ಈ ಕಾರ್ಟಲ್ಲಿ ಇದೆಲ್ಲ, ಈ ಸ್ಟೋರೇಜ್ ಇದೆಲ್ಲ, ಇದೆಲ್ಲ ರೆಡಿಸಲ್ಲಿ ಸ್ಟೋರ್ ಆಗಬೇಕು ಕ್ಯಾಶಲ್ಲಿ. ಆ ಕ್ಯಾಶ್ನ ನಾನು ಈ ರೆಡಿಸ್ ಕಾರ್ಟಲ್ಲಿ ಯೂಸ್ ಮಾಡಿದ್ದೀನಿ. ಸಿಮಿಲರ್ಲಿ ಚೆಕ್ಔಟ್ ಸರ್ವಿಸಲ್ಲಿ ಗೋ, ಆರ್ಡರ್ ಆರ್ಕೆಸ್ಟ್ರೇಷನ್, ಪೇಮೆಂಟ್ ಸರ್ವಿಸಲ್ಲಿ ಕಾರ್ಡ್ ಪೇಮೆಂಟ್, ಇದು ಜಸ್ಟ್ ಡಮ್ಮಿ ಇದೆ ಸದ್ಯಕ್ಕೆ. ಕರೆನ್ಸಿ ಸರ್ವಿಸ್ ಅಂತ ಹೇಳಿದ್ರೆ, ಈ ಕರೆನ್ಸಿ ಕನ್ವರ್ಷನ್ ಆಗೋದಕ್ಕೆ ನಾನು ಡಿಫ್ರೆಂಟ್ ಸರ್ವಿಸಸ್ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ದ್ಯಾಟ್ ಈಸ್ ಕರೆನ್ಸಿ ಸರ್ವಿಸ್. ಶಿಪ್ಪಿಂಗ್ ಶಿಪ್ಪಿಂಗ್ ಆ್ಯಂಡ್ ಟ್ರ್ಯಾಕಿಂಗ್, ಇದು ಕೂಡ ಸ್ವಲ್ಪ ಡಮ್ಮಿ ಇದೆ, ಇಟ್ಸ್ ನಾಟ್ ಕಂಪ್ಲೀಟ್ ಯೆಟ್. ಆ್ಯಂಡ್ ಇಮೇಲ್ ಸರ್ವಿಸ್, ನಾವು ಆ್ಯಸ್ ಸೂನ್ ಆಸ್ ಇಮೇಲ್ ಕನೆಕ್ಟ್ ಆಗಿದ ತಕ್ಷಣ ಈ ಇಮೇಲ್ ನೋಟಿಫೈ ಆಗಬೇಕು ಯೂಸರ್ಗೆ, ಅದಕ್ಕೆ ಇಮೇಲ್ ಸರ್ವಿಸ್. ರೆಕಮೆಂಡೇಷನ್ ಸರ್ವಿಸ್, ಪ್ರಾಡಕ್ಟ್ ರೆಕಮೆಂಡೇಷನ್ಸ್ ಬರಲಿಕ್ಕೆ ಇದು ಪೈಥಾನಲ್ಲಿದೆ. AD ಸರ್ವಿಸ್ ಬಂದು ಕಂಟೆಕ್ಸ್ಟುವಲ್ ಆ್ಯಡ್ಸಿಗೋಸ್ಕರ ನಾನು ಈ AD ಸರ್ವಿಸ್ನ ಆ್ಯಡ್ ಮಾಡಿದ್ದೀನಿ. ಇದು 9555 ಪೋರ್ಟಲ್ಲಿ ರನ್ ಆಗುತ್ತೆ. ಆ್ಯಂಡ್ ಶಾಪಿಂಗ್ ಅಸಿಸ್ಟೆನ್ಸ್, ಇದು ಕೂಡ 8080 ಪೈಥಾನ್ ಮೇಲೆ ಆಗುತ್ತೆ. ಪೋಸ್ಟ್ಗ್ರೆಸ್ ಸದ್ಯಕ್ಕೆ ಬಿಡಿ. ಲೋಡ್ ಟೆಸ್ಟಿಂಗ್, ಲೋಡ್ ಜನರೇಟರ್, ಇದು ಕೂಡ ಯು ಕ್ಯಾನ್ ಇಗ್ನೋರ್ ಫಾರ್ ನೌ. ಆಯಿತಾ, ಇದು ಮೇಜರ್ ಆಗಿ ಇರುವಂತಹ ಅಪ್ಲಿಕೇಶನ್. ಆ್ಯಂಡ್ ಇಲ್ಲಿ ಆರ್ಗೋ ಸಿಡಿಯಲ್ಲಿ ನೋಡಿದ್ರೆ ಯು ಕ್ಯಾನ್ ಸಿ ಎಕ್ಸೆಪ್ಟ್ ಲೋಡ್ ಜನರೇಟರ್ ಎವ್ರಿಥಿಂಗ್ ಇಸ್ ಫಿಕ್ಸ್ಡ್. ಆಯಿತಾ, ಸೊ ಹೀಗೆ ನನ್ನ ಒಂದು ಅಪ್ಲಿಕೇಶನ್ನ ನಾನು ಬಿಲ್ಡ್ ಮಾಡಿರೋದು. ಆ್ಯಂಡ್ ಹಾಗಾದರೆ ಇದಕ್ಕೆ ಡೀಟೇಲಾಗಿ ನೋಡಿ. ಸರ್ವಿಸ್ ಡಿಸ್ಕ್ರಿಪ್ಷನ್, ಫ್ರಂಟ್ ಎಂಡ್ ಏನು ಮಾಡುತ್ತೆ, ಸಿಂಗಲ್ ಎಂಟ್ರಿ ಪಾಯಿಂಟ್ ವೇರ್ ಇಟ್ ಇಲ್ ದಿಸ್ ಇಸ್ ಅ UI. ಈ UI ದಿಸ್ ಅ ಸಿಂಗಲ್ ಎಂಟ್ರಿ ಪಾಯಿಂಟ್ ಅಲ್ಲ, ಈ ಎಂಟ್ರಿ ಪಾಯಿಂಟ್ ಬಂದು ಈ ಒಂದು ಫ್ರಂಟ್ ಎಂಡಲ್ಲಿ ಇರುತ್ತೆ. ಆಮೇಲೆ ಆ ಸರ್ವಿಸ್, ಪ್ರಾಡಕ್ಟ್ ಕೆಟಲಾಗ್ ಸರ್ವಿಸ್, ಇದೆಲ್ಲ ಕೂಡ ನಿಮಗೆ 1 by 1 ನಾನು ಹೇಳಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ, ಇದೆಲ್ಲ ಬಿಡಿ, ಈ ಫ್ರಂಟ್ ಎಂಡ್ ಇದೆಲ್ಲ ನಾನು when I'm building each ಸರ್ವಿಸ್ ಅಲ್ಲ, ಆವಾಗ I'll explain this thing. ಸೊ ಫ್ಲೋ ಬಂದು ಈ ಥರ ಇರುತ್ತೆ. 1 second. ಓಕೆ, ಗೋ ಬ್ಯಾಕ್ ಟು ಗಿಟಾಪ್ಸ್ ಆರ್ಕಿಟೆಕ್ಚರ್. ನೋಡಿ, ಎಕ್ಸ್ಟರ್ನಲ್ ಯೂಸರ್ ಅಂದರೆ, ಈಗ ಸಪೋಸ್ ಇದು IT Kannadiru.in,
ಈ IT Kannada.in ಎಂಟರ್ ಮಾಡಿದ್ರೆ ಲೋಡ್ ಬ್ಯಾಲೆನ್ಸರ್ಗೆ ಹೋಗುತ್ತೆ, ಲೋಡ್ ಬ್ಯಾಲೆನ್ಸರ್ ಫ್ರಂಟ್ ಎಂಡ್ಗೆ ಹೋಗುತ್ತೆ. ಫ್ರಂಟ್ ಎಂಡಲ್ಲಿ ಡಿಫ್ರೆಂಟ್ ಸರ್ವಿಸಸ್ ಇದೆ. ಪ್ರಾಡಕ್ಟ್ ಕೆಟಲಾಗ್, ಕರೆನ್ಸಿ ಸರ್ವಿಸ್, ಕಾರ್ಟ್, ರೆಕಮೆಂಡೇಶನ್. ಫ್ರಂಟ್ ಎಂಡಿಂದನೇ ಈ ಎಲ್ಲ ಸರ್ವಿಸಸ್ಸು ಕನೆಕ್ಟೆಡ್. ರೆಕಮೆಂಡೆಡ್ ಸರ್ವಿಸಲ್ಲಿ ಪ್ರಾಡಕ್ಟ್ ಕೆಟಲಾಗ್ ಆ್ಯಡ್ ಆಗಿರುತ್ತೆ, ಆ್ಯಂಡ್ ಕಾರ್ಟಲ್ಲಿ ರೆಡ್ಡಿಸ್ ಕಾರ್ಟ್, ಇವೆರಡೂ ಕೂಡ ಇಂಟರ್ಲಿಂಕ್ಡ್. ಸೊ ಆ ಥರ ಚೆಕ್ಔಟಲ್ಲಿ ಇಷ್ಟು ಸರ್ವಿಸಸ್ಸು ಆ್ಯಡ್ ಆಗಿದೆ ಅಂತ. ಅಂದರೆ ಆ್ಯಸ್ ಸೂನ್ ಆಸ್ ಚೆಕ್ಔಟ್ಗೆ ಹೋದರೆ ಇಷ್ಟು ಸರ್ವಿಸಸ್ಸು ಕಾಲ್ ಆಗುತ್ತೆ. ಬೇಸಿಕಲಿ ಇಷ್ಟು ಸರ್ವಿಸಸ್ಸು ಕಾಲ್ ಆಗಬೇಕು, ಆಯಿತಾ. ಇದು ನನ್ನ ಒಂದು ಸಿಂಪಲ್ ಅಪ್ಲಿಕೇಶನ್, ಆಯಿತಾ. ಆ್ಯಂಡ್ ಇದೆಲ್ಲ ಹೇಗೆ ಬರದೆ ಏನು ಅಂತ ಲೈಕ್ ಫಸ್ಟಿಂದ ಹೋಗೋಣ. ಬಟ್ ಇದನ್ನು ಬಿಲ್ಡ್ ಮಾಡಬೇಕು ಅಂತಂದರೆ, ಅಂದರೆ ಈಗ ನಾನು ನಿಮಗೆ ತೋರಿಸ್ತಿರೋದೇನಂತಂದರೆ ಜಸ್ಟ್ ಒಂದು ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ಹೇಗಿರುತ್ತೆ ಆ್ಯಂಡ್ ಯಾವ ರೀತಿ ವರ್ಕ್ ಮಾಡಬೇಕು, ಆ್ಯಂಡ್ ಅಂದರೆ ಲೈಕ್ ಒಂದೊಂದು ಕನೆಕ್ಷನ್ಸ್ ಏನು ಅಂತ. ಇವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಗಿಟಾಪ್ಸ್ಗೆ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಲ್ಲ, ಇದು ಹೇಗೆ ಬಂತು ಈಚ್ ಸರ್ವಿಸ್. ಈಗ ನನ್ನ ಫ್ರಂಟ್ ಎಂಡ್ ಅಂತಂದರೆ ಫ್ರಂಟ್ ಎಂಡ್ಗೆ ನಾನು ಜೆಂಕಿನ್ಸ್ ಫೈಲ್ ಬಿಲ್ಡ್ ಮಾಡಬೇಕು, ಡಾಕರ್ ಫೈಲ್ ಬಿಲ್ಡ್ ಮಾಡಬೇಕು. ಹೇಗೆ ಬಿಲ್ಡ್ ಮಾಡ್ತೀವಿ ಅನ್ನೋದನ್ನು ನಾನು 1 by 1 ಬಿಲ್ಡ್ ಮಾಡಿ ನಾನು ಟೋಟಲ್ 11 ಮೈಕ್ರೋ ಸರ್ವಿಸ್ನು ಕೂಡ ನಾನು ಕ್ರಿಯೇಟ್ ಮಾಡ್ತೀನಿ. ಅಂದರೆ ಲೈಕ್ ಪೈಪ್ಲೈನ್ನ ಕ್ರಿಯೇಟ್ ಮಾಡಿ, ಸಪೋಸ್ ಈಗ ಇದು ಏನು ಇಶ್ಯೂ ಆಗ್ತಿದೆಯಲ್ಲ, ನಾನು ಶರ್ಟ್ನ ಆ್ಯಡ್ ಮಾಡಿದ್ರೆ ಇದು ಇಟ್ ಈಸ್ ಕಮಿಂಗ್ ಆ್ಯಸ್ ಡಿಫ್ರೆಂಟ್ ಫಂಕ್ಷನ್, ಆ್ಯಂಡ್ ಇದನ್ನೆಲ್ಲ ಕೂಡ ನಾನು 1 by 1 ಫಿಕ್ಸ್ ಮಾಡ್ತಾ ತೋರಿಸ್ತೀನಿ. ಸೊ ದಟ್ ಹೇಗೆ ಇನ್ ರಿಯಲ್ ಟೈಮ್ ಡಿಪ್ಲಾಯ್ಮೆಂಟ್ಸ್ಗಳಾಗುತ್ತೆ ಅನ್ನೋದನ್ನು ನಾನು 1 by 1 ಹೇಳ್ತಾ ಹೋಗ್ತೀನಿ, ಆಯಿತಾ. ದಿಸ್ ಇಸ್ ಜಸ್ಟ್ ಒನ್ ಗ್ಲಿಂಪ್ಸ್ ವೇರ್ ಈ ಪಾರ್ಟಲ್ಲಿ ನಾನು ಐ ವಾಸ್ ಜಸ್ಟ್ ಶೋಯಿಂಗ್ ಯು ಗೈಸ್ ಅನ್ ಎನ್ವೈರ್ಮೆಂಟ್. ಈಗ ನಾನು ಈ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿದ್ದೀನಲ್ಲ, ಈ ಎನ್ವೈರ್ಮೆಂಟ್ಗೆ EKS ಕ್ಲಸ್ಟರ್ ಬೇಕು. ಅದು ಹೇಗೆ ಬಿಲ್ಡ್ ಮಾಡೋದು, ವೆದರ್ ವಿ ಆರ್ ಗೋಯಿಂಗ್ ಫಾರ್ ಮಾಡ್ಯೂಲ್ಸ್ ಆರ್ ವೆದರ್ ವಿ ಆರ್ ಗೋಯಿಂಗ್ ಫಾರ್ ನಾರ್ಮಲ್ ಮೆಥಡ್, ಅದು ಕೂಡ ಹೇಳಬೇಕು. ಆ್ಯಂಡ್ ಇಲ್ಲಿ ಕ್ರಿಯೇಟ್ ಮಾಡಿರೋ RDS ಇದು ಹೇಗೆ ಕ್ರಿಯೇಟ್ ಮಾಡಿದೆ. ಆ್ಯಂಡ್ ಅದಾದಮೇಲೆ ಸಿನ್ಸ್ ಐ ಆಮ್ ಸೇಯಿಂಗ್ 11 ಮೈಕ್ರೋ ಸರ್ವಿಸ್, ಆ 11 ಮೈಕ್ರೋ ಸರ್ವಿಸಸ್ಸು ಹೇಗೆ ಪ್ಯಾರಲಲ್ಲಿ ರನ್ ಆಗುತ್ತೆ. ಸಪೋಸ್ ನಾಳೆ ಒಂದಿನ ನಾವು ಬಿಲ್ಡ್ ಮಾಡ್ತೀವಿ ಏನು ಲೈಕ್ ಪ್ರೊಡಕ್ಷನ್ ಡಿಪ್ಲಾಯ್ಮೆಂಟ್ ಆಗುವಾಗ 11 ಮೈಕ್ರೋ ಸರ್ವಿಸಸಲ್ಲೂ ಕೂಡ ನನ್ನ ಚೇಂಜಸ್ ಇದೆ. ಆ್ಯಸ್ ಸೂನ್ ಆಸ್ ನಾನು PR ಮರ್ಜ್ ಮಾಡಿದ ತಕ್ಷಣ ಎಲ್ಲನೂ ಟ್ರಿಗರ್ ಆಗುತ್ತೆ. ಒಂದೇ ನೋಡೇ ವರ್ಕ್ ಆಗುತ್ತಾ, ಒಂದೇ ನೋಡೇ ಎಲ್ಲ ಇಮೇಜಸ್ನ ಬಿಲ್ಡ್ ಮಾಡುತ್ತಾ, ಮೇ ಬಿ ಓವರ್ಲೋಡ್ ಆಗ್ಬೋದಲ್ವಾ. ಸೊ ಅಂಥ ಟೈಮಲ್ಲಿ ನಾವು ಮಾಸ್ಟರ್ ಸ್ಲೇವ್ ಆರ್ಕಿಟೆಕ್ಚರ್ನ ಬಿಲ್ಡ್ ಮಾಡಬೇಕು ಜೆಂಕಿನ್ಸಲ್ಲಿ. ಸೊ ದ್ಯಾಟ್ ಅಗೇನ್ ನಾನು ಇದನ್ನೆಲ್ಲ ಕೂಡ ಇನ್ ಡೀಟೇಲಾಗಿ ಹೋಗ್ತೀನಿ. ದಿಸ್ ಇಸ್ ಜಸ್ಟ್ ಅನ್ ಇಂಟ್ರೊಡಕ್ಷನ್ ಆಫ್ ಮೈಕ್ರೋ ಸರ್ವಿಸಸ್ ಟುಡೇ, ಆಯಿತಾ. ಹಾಗೆಯೇ ಲೈಕ್ ಜೆಂಕಿನ್ಸ್ ಆರ್ಕಿಟೆಕ್ಚರ್ ಆಗುತ್ತೆ ದ ಸೇಮ್. ಈಗ ನಾವು ಏನೇನು ಇಷ್ಟು ದಿನ ಆರ್ಕಿಟೆಕ್ಚರ್ ಬಿಲ್ಡ್ ಮಾಡ್ತಿದ್ದೆ ಅದನ್ನು 1 by 1 ನಾವು ಲೈಕ್ ಈಗ ನೆಕ್ಸ್ಟ್ ಸೆಷನ್ಸಿಂದ ಅಂದರೆ ನಾಳೆ ಸೆಷನ್ಸ್ಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ಹೇಗೆ ಆರ್ಕಿಟೆಕ್ಚರ್ನ ಬಿಲ್ಡ್ ಮಾಡ್ತೀವಿ. ಲೈಕ್ ಜೆಂಕಿನ್ಸ್ ಕ್ಲಸ್ಟರ್ ಅಂದರೆ ಜೆಂಕಿನ್ಸ್ ಪೈಪ್ಲೈನ್ಸ್ ಹೆಂಗೆ ಬಿಲ್ಡ್ ಆಗುತ್ತೆ ಅನ್ನೋದು 1 by 1 ನೋಡ್ತಾ ಹೋಗೋಣ. ಓಕೆ, ಸೊ ಸದ್ಯಕ್ಕೆ ಇವತ್ತು ದಿಸ್ ಈಸ್ ಹೌ ದಿ ಮೈಕ್ರೋ ಸರ್ವಿಸ್ ಲುಕ್ಸ್. ಅಂದರೆ ಒಂದು ಅಪ್ಲಿಕೇಶನ್ ತೊಗೊಂಡ್ರೆ ಈ ಅಪ್ಲಿಕೇಶನ್ ಈ ಥರ ಕಾಣುತ್ತೆ. ಓಕೆ, ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಶೋ ಯು ಗೈಸ್. ಸೊ ಈಗ ಫಾರ್ ನೆಕ್ಸ್ಟ್ ವಿಡಿಯೋ ಆನ್ವರ್ಡ್ಸ್, ಅಂದರೆ ಈಗ ಇದೆಲ್ಲ ಕಂಟಿನ್ಯೂಸ್ ಆಗೇನೆ ಇರುತ್ತೆ, ಯಾವುದೇ ಥರದ ಬ್ರೇಕ್ ಇರೋದಿಲ್ಲ. ಸೊ ನಾಳೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಪೈಪ್ಲೈನ್ಸ್ಗಳನ್ನ 1 by 1 ಬಿಲ್ಡ್ ಮಾಡ್ತಿದ್ದೀನಿ. ಸೊ ದಟ್ ಬಿಲ್ಡ್ ಮಾಡುವಾಗ ಐ ವಿಲ್ ಶೋ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ತೀನಿ. ಅದಾದ ನಂತರ ಐ ವಿಲ್ ಗೋ ಫಾರ್ ಬಿಲ್ಡಿಂಗ್ ಇದು ಲೈಕ್ ಪೈಪ್ಲೈನ್ಸ್ ಬಿಲ್ಡ್ ಆದಮೇಲೆ Argo CD ಸಿಂಕ್ನ ಎನೇಬಲ್ ಮಾಡ್ತೀನಿ, ಆಯಿತಾ. Argo CD ಸಿಂಕ್ನ ಎನೇಬಲ್ ಮಾಡಿದ್ಮೇಲೆ ದೆನ್ ಐ ವಿಲ್ ಶೋ ಯು ದಿ ಎಕ್ಸಾಕ್ಟ್ ಇಂಗ್ರೇಸ್ನ ಆ್ಯಡ್ ಮಾಡ್ತೀನಿ. ಇಂಗ್ರೇಸ್ನ ಆ್ಯಡ್ ಮಾಡಿದ್ಮೇಲೆ ಅದನ್ನು ವಾಟ್ ಎವರ್ ದ ಲೋಡ್ ಬ್ಯಾಲೆನ್ಸರ್ ವಿಲ್ ಗೆಟ್, ಅಥವಾ ಈ ಗೇಟ್ವೇ ಹಾಕಿದಾಗ ಅದರ ನಂತರ ನಾವು ಈ ಡೊಮೈನ್ ಹಿಂದೆ ಹೇಗೆ ಆ್ಯಡ್ ಮಾಡೋದು ಪ್ರತಿಯೊಂದು ಕೂಡ ವಿ ಕ್ಯಾನ್ ಗೋ ಇನ್ ಡೀಟೇಲ್ ಅದರಲ್ಲಿ, ಆಯಿತಾ. ಇದೊಂಥರ ಸ್ವಲ್ಪ ಲೆಂತಿ ಆಗ್ಬೋದು ವಿಡಿಯೋ, ಬಟ್ ನಾನು ಹೇಳ್ತೀನಲ್ಲ, ಈ ಪ್ರಾಜೆಕ್ಟ್ನ ನಿಮಗೆ ಈ ಆರ್ಗನೈಸೇಷನ್ಗೆ ಆ್ಯಕ್ಸಸ್ ಕೊಡ್ತೀನಿ. ನೀವು ಯಾರು ಬೇಕಾದರೂ ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಬಹುದು, ಓಕೆನಾ. ನಿಮ್ಗೆ ಇನ್ ಕೇಸ್ ನೀವು ಕೋಡಲ್ಲಿ ಎಕ್ಸ್ಪರ್ಟ್ ಇದ್ದರೆ ಯು ಕ್ಯಾನ್ ಲೆಟ್ ಮಿ ನೋ ವೇ ಟು ಚೇಂಜ್, ಆಯಿತಾ. ಸೊ ಇದನ್ನು ಬಿಕಾಸ್ ಕೆಲವೊಂದರಲ್ಲಿ ನನ್ನ C ಅಂತ ಬಂದಾಗ ನನಗೆ ಐ ಡೋಂಟ್ ನೋ ದ್ಯಾಟ್ ಮಚ್, ಆಯಿತಾ. ನನಗೇನು ಬರೋದಿಲ್ಲ ಅದರಲ್ಲಿ. ಸೊ ಅಂಥದ್ರಲ್ಲಿ ನಿಮ್ಗೆ ಯಾರಾದರೂ ಸಿಗುತ್ತಿದ್ರೆ ನೀವು ಯು ಕ್ಯಾನ್ ಲೈಕ್ ಫಿಕ್ಸ್ ದಿ ಬಗ್ಸ್ ಆ್ಯಂಡ್ ಯು ಕ್ಯಾನ್ ಶೇರ್ ಇಟ್ ವಿತ್ ಮೀ, ಆಯಿತಾ. PR ಕಳಿಸ್ಬೋದು. ಆ್ಯಂಡ್ ಅದೇ ರೀತಿ ನಾವು ಅದನ್ನು ಲೈಕ್ ಡಿಪ್ಲಾಯ್ಮೆಂಟ್ ಮಾಡಿ ದಿಸ್ ಇಸ್ ಹೌ ದ ಡಿಪ್ಲಾಯ್ಮೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ ಸೊ ಇಷ್ಟು ಜಸ್ಟ್ ನಾನು ನಿಮಗೆ ಮೈಕ್ರೋ ಸರ್ವಿಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇತ್ತು ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟಲ್ಲಿ ಐ ಆಮ್ ಗೋಯಿಂಗ್ ಟು ಬಿಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಫಸ್ಟ್, ಆಮೇಲೆ ಐ ಆಮ್ ಗೋಯಿಂಗ್ ಟು ಇಲ್ಲ ಅಂದರೆ ಫಸ್ಟ್ ವಿಲ್ ಬಿಲ್ಡ್ ಅ ಪೈಪ್ಲೈನ್, ಡಾಕರ್ ಪೈಪ್ಲೈನ್ಸ್, ಆಮೇಲಿಂದ ವಿಲ್ ಬಿಲ್ಡ್ ಅ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಯಾಕೆಂದರೆ ಪ್ರತಿಯೊಂದು ಕೂಡ ತುಂಬ ಕಾಸ್ಟ್ಲಿ ಆಗುತ್ತೆ ಈ ಒಂದು ಪ್ರಾಜೆಕ್ಟ್. ಯಾಕೆಂದರೆ ಎಲ್ಲನೂ ಕೂಡ ನಾನು ಪೇಯ್ಡ್ ಸರ್ವಿಸಸ್ನ ಯೂಸ್ ಮಾಡ್ತಿದ್ದೀನಿ ಅದರಿಂದ.
ಸೊ ಬಟ್ ಒಂದ್ಸತಿ ಮಾಡಿ ಡೆಫಿನೆಟಾಗಿ ಇದು ತುಂಬ ಅಂದರೆ ತುಂಬ ಆ್ಯಡ್ ಆಗುತ್ತೆ. ಸೊ ನಾಳೆ ನಿಮಗೆ ಫಸ್ಟ್ ಪಾರ್ಟ್ ಬರುತ್ತೆ. ವಿಲ್ ಟ್ರೈ ಟು ಬಿಲ್ಡ್ ಆಲ್ ದಿ ಪೈಪ್ಲೈನ್ಸ್. ಈಗ ನನ್ನ ಹತ್ರ ಈಗ ನಿಮ್ಮ ಹತ್ರ ಈ ಕೋಡ್ ಬೇಸ್ ಏನು ನೋಡ್ತಿದ್ದೀರಲ್ಲ, ಆ ಎಂಟೈರ್ ಕೋಡ್ ಬೇಸ್ ನಿಮ್ಗೆ ಸಿಗುತ್ತೆ. ಯು ಕ್ಯಾನ್ ವರ್ಕ್ ದ್ಯಾಟ್. ಓಕೆ, ಸೊ ಇಷ್ಟು ಇವತ್ತಿನ ಒಂದು ಈ ಫಸ್ಟ್ ಪಾರ್ಟಲ್ಲಿ, ಜಸ್ಟ್ ಇಂಟ್ರೊಡಕ್ಷನ್ ಪಾರ್ಟಲ್ಲಿ. ಸೊ ನೆಕ್ಸ್ಟಲ್ಲಿ ವಿ ಆರ್ ಗೋಯಿಂಗ್ ಟು ಬಿಲ್ಡ್ ಪೈಪ್ಲೈನ್ಸ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೆ ನನ್ನ ಎಫರ್ಟ್ಸ್ ಏನಾದರೂ ನಿಜವಾಗ್ಲೂ ಇಷ್ಟ ಆಗ್ತದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.